ಒಂದು ಚೆನ್ನಾಗಿ ಸೀಸನ್ ಆಗಿರ್ತಕ್ಕಂಥ ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರ್ಬೇಕು, ಚೆನ್ನಾಗಿ ಬಲ್ತಿರ್ತಕ್ಕಂಥ ಕಾಯಿ ತಂದು ತರಳುಕಾಯಿ ತಂದು ಅದರಲ್ಲಿ ಕೊಬ್ಬರಿ ತಗೊಂಡು ಆ ಕೊಬ್ಬರಿಯನ್ನು ಮಿಕ್ಸಿಗೆ ಹಾಕಿ ನೀಟಾಗಿ ಅದರಲ್ಲಿ ಬರ್ತಕ್ಕಂಥ ಹಾಲನ್ನು ಸಂಗ್ರಹಿಸಿಕೊಂಡು ಆ ಹಾಲಲ್ಲಿ ಒಂದು ಕಕ್ಕೆ ಗಿಡ ಅಂತ ಒಂದಿದೆ, ಕಕ್ಕೆ ಮರ ಎಲ್ಲರಿಗೂ ಗೊತ್ತಿದೆ. ಅದು ಅಕಸ್ಮಾತ್ ಈ ತೊಂದರೆ ಅನುಭವಿಸ್ತಾ ಇರೋರು ಗೊತ್ತಿಲ್ಲ ಅಂದ್ರೂ ಈ ದನ ಕರ ಆಡು ಇದೆಲ್ಲ ಮೇಯಿಸ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ತಂದು ಕೊಡ್ತಾರೆ ಆ ಸೊಪ್ಪು, ಎಲ್ರಿಗೂ ಗೊತ್ತಿರುತ್ತೆ. ಆ ಕುಡಿಗಳನ್ನು ತಂದು ಒಂದು 100 ml ಅಷ್ಟು ಆ ಕುಡಿಗಳಿಂದ ರಸ ಸಂಗ್ರಹಿಸ್ಕೊಂಡು ತಗೊಂಡು ಈ ಕೊಬ್ಬರಿ ಹಾಲ್ಗೆ ಮಿಕ್ಸ್ ಮಾಡಿ ಇದಕ್ಕೆ ಸಕ್ಕರೆ ಗೋಡಂಬಿ ಪ್ರತಿಯೊಂದು ಹಾಕಿ ಪಾಯಸ ಮಾಡಿ ಆ ಮನುಷ್ಯನಿಗೆ ಕೊಟ್ಟರೆ ಅದು ಮೋಷನ್ ಆಗ್ಬಿಡ್ತೈತೆ. ಮದ್ದಿಡಿ ಅದು ಎಷ್ಟೆಲ್ಲ ಇವ್ರಿಗೆ ಮೋಷನ್ ಆಗುತ್ತೆ. ಇವರಿಗೆ ಒಂದು 2-3 ಸಾರಿ ಮೋಷನ್ ಆಗುತ್ತೆ. ಒಂದು ಸಾರಿ ಕುಡಿದ್ರೆ ಒಂದು ಲೋಟ 2-3 ಸಾರಿ ಮೋಷನ್ ಆಗುತ್ತೆ. ಈ ಮೋಷನ್ನಲ್ಲಿ ಅದು ಎಂಥ ಬಲವಾದಂಥ ಗಿಡಮೂಲಿಕೆಯ ಒಂದು ಮದ್ದಿಡ್ ಆಗಿದ್ರು ಇವ್ರ ಮೈಂಡ್ ಎಷ್ಟೇ ಡೈವರ್ಟ್ ಆಗಿದ್ರು ಸಮಯ ತಗೊಂಡು ಒಂದು 15 days ಒಳಗಡೆ ಕ್ಲಿಯರ್ ಆಗುತ್ತೆ, ನಾರ್ಮಲ್ ಆಗ್ತದೆ, ಕ್ಲಿಯರ್ ಆಗ್ತದೆ. ಮತ್ತೆ ಮನೆ ಕಡೆ ಗಮನ ಬರುತ್ತೆ, ಆರೋಗ್ಯದ ಕಡೆ ಗಮನ ಬರುತ್ತೆ, ಅವ್ರ ಮೈಂಡೇ ಫ್ರೀ ಆಗುತ್ತೆ. ಬ್ರಹ್ಮದಂಡಿ ಅಂತ ಒಂದು ಗಿಡ ಇದೆ, ಬ್ರಹ್ಮದಂಡಿ ಅಂತ ಒಂದು ಗಿಡ ಇದೆ, ಎಲ್ಲ ಕಡೆ ಸಿಗುತ್ತೆ. ಬೆಳಗಿನ ಜಾವ 5:30 6 ಗಂಟೆ ಒಳಗಡೆ ಹೋಗಿ ಆ ಗಿಡದ ಬುಡಕ್ಕೆ ನೀರು ಹಾಕಿ ಒಂದು ಅರಿಶಿನ ಕುಂಕುಮ ಇಟ್ಟು ಒಂದು ಬತ್ತಿ ಹಚ್ಚಿ ನಮಸ್ಕಾರ ಮಾಡಿ ಆ ಬೇರನ್ನು ಕಿತ್ಕೊಂಡು ಬರ್ಬೇಕು. ನಾವು ಆ ಗಿಡದ ಬೇರನ್ನು ತಂದು ಆ ತೊಗಟೆನ ಬಿಡಿಸ್ಕೋಬೇಕು. ಆ ಬೇರಿನ ಮೇಲೆ ಇರ್ತಕ್ಕಂಥ ತೊಗಟೆನ ಬಿಡಿಸ್ಕೊಂಡು ಆ ಬೊಬ್ಬುಡೆ ಅಂತ ಹೇಳ್ತೀವಿ, ಅದನ್ನು ಸಿಪ್ಪೆ ಅದು ತಗೊಂಡ್ಬಿಟ್ಟು ಈ ಬಾಣಂತಿ ಅಂತಕ್ಕಂಥ ಹೆಣ್ಮಕ್ಳು ಸ್ನಾನ ಸಂಧ್ಯಾ ವಂದನೆ ಆದಮೇಲೆ ಊಟ ಆದಮೇಲೆ ಎಲೆ ಅಡಿಕೆ ಕೊಡಬೇಕು ಅವ್ರಿಗೆ. ಎಲೆ ಅಡಿಕೆಯಲ್ಲಿ ಜೊತೆಗೆ ಈ ಒಂದು ತೊಗಟೆನ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ರೆ 3-4 days ಕೊಟ್ಟರೆ 4 ಮಕ್ಕಳಿಗಾಗಷ್ಟು ಹಾಲು ಇವರಲ್ಲಿ ಉತ್ಪತ್ತಿ ಆಗುತ್ತೆ. ಎದೆ ಹಾಲು ಜಾಸ್ತಿ 4 ಮಕ್ಕಳಿಗೆ, ಒಂದು ಮಗು ಅಲ್ಲ, 4 ಮಕ್ಕಳು ಅವರಲ್ಲಿ ಕುಡಿಬಹುದು. ಅಷ್ಟೊಂದು ಹಾಲು ಉತ್ಪತ್ತಿ ಆಗುತ್ತೆ. ಅಷ್ಟೊಂದು ಶಕ್ತಿ ಇದೆ ಈ ಒಂದು ಗಿಡಮೂಲಿಕೆಗಳಲ್ಲಿ. ಇದಕ್ಕೆ ಕಾಗೆದು ಒಂದು ರೆಕ್ಕೆ, ಅದರದೊಂದು ಕೂದಲು ಅಂತ ಲೆಕ್ಕ, ಒಂದು ರೆಕ್ಕೆ ಕಾಗೆದು ಒಂದು ರೆಕ್ಕೆ, ಗೂಬೆದು ಒಂದು ರೆಕ್ಕೆ, ಗೂಬೆ ಅಂತಕ್ಕಂಥ ಒಂದು ಪಕ್ಷಿ, ಅದನ್ನು ಕಾಗೆನೂ ಒಂದು ಪಕ್ಷಿ. ಈ 2 ರೆಕ್ಕೆಗಳನ್ನ ಸಂಗ್ರಹಿಸಿ ಈ 2 ರೆಕ್ಕೆಗಳು ಉಲ್ಟಾ ಮಾಡಿ ಮತ್ತೆ ಈ ಕಡ್ಡಿನ ಜೊತೆಯಲ್ಲಿಟ್ಟು ಕಪ್ಪು ದಾರವನ್ನು ಸುತ್ತಿ ಅದಕ್ಕೆ ಬರೀ ಕುಂಕುಮವನ್ನು ಹಚ್ಚಿ ಆ ಒಂದು ಕಾಂಪೌಂಡಲ್ಲಾಗಲಿ ಆ ಮನೆಯಲ್ಲಾಗಲಿ ಇದ್ದಕ್ಕಿದ್ದಂತೆ ಕ್ರೌರ್ಯ. ಬೆಳಿಗ್ಗೆ ನಾವು ಹೊರಡ್ತೀವಿ, ಭಗವಂತನಿಗೆ ನಮಸ್ಕಾರ ಮಾಡ್ಕೊಂಡು ಹೊರಡ್ತೀವಿ. ಸಂಜೆ ಬಂದಾಗ ಇಲ್ಲ ಮಧ್ಯಾಹ್ನ ಬಂದ್ವಿ, ಬೆಳಗ್ಗೆ ಬಂದ್ವಿ, ಇಲ್ಲ ಬಂದ್ವಿ, ನಾವು ಪ್ರಯಾಣ ಮುಗಿಸ್ಕೊಂಡು ಬಂದ್ವಿ, ವಾಪಸ್ ಬಂದ ತಕ್ಷಣ ಇದಕ್ಕೆ ಒಂದು ಇಡೀ ಉಪ್ಪು, ಕಲ್ಲುಪ್ಪು ತಗೊಂಡು ನಮಗೂ ನಮ್ಮ ಗಾಡಿಗೂ ಇಲ್ಲಿ ತಗೊಂಡು ಒಂದು ಮೋರಿಯಲ್ಲಿ ಹಾಕ್ಬಿಡ್ಬೇಕು. ದೃಷ್ಟಿ ಹೋಗಿ ಹೊರಟೈತೆ ಆವತ್ತಿಂದು. ಇದು ತುಂಬಾ ಎಲ್ಲರೂ ಇದನ್ನು ತಿಳ್ಕೋಬೇಕು, ಎಲ್ಲರೂ ಇದನ್ನು ಕೇಳಿಸ್ಕೋಬೇಕು. ತುಂಬಾ ಮುಖ್ಯವಾದಂಥ ವಿಚಾರ. ಬಂದ ತಕ್ಷಣ, ಮನೆಗೆ ಬಂದ ತಕ್ಷಣ ವೆಹಿಕಲ್ ಆಗಬಹುದು, ನಾವಾಗಬಹುದು, ಮನೆಯಲ್ಲಿ ನಾವು ಒಳಗಡೆ ಹೋಗಬಾರ್ದು, ಈಚೆ ನಿಂತ್ಕೊಂಡು ನಮ್ಮ ಮನೆಯವರ ಹತ್ರ ಒಂದು ಸ್ವಲ್ಪ ಉಪ್ಪು ಇಸ್ಕೋಬೇಕು. ಒಂದು ಇಡಿ ಅಂತೇನಿಲ್ಲ, ಒಂದು 10 ಗ್ರಾಮ್ 5 ಗ್ರಾಮ್ ಸ್ವಲ್ಪ ಉಪ್ಪು ತಗೊಂಡು ಸುಮ್ಮನೆ ನಮ್ಮ ಗಾಡಿಗೆ ಸ್ವಲ್ಪ ಇಲಿ ತೆಗೆದು ನಮಗೂ ಸ್ವಲ್ಪ ಇಲಿ ತಗೊಂಡು ನೀಟಾಗಿ ಆ ಒಂದು ಮೋರಿಯಲ್ಲಿ ಆ ನೀರಿಗೆ ಹಾಕ್ಬಿಟ್ಟು ಆಮೇಲೆ ಹೊರಡ್ಬೇಕು. ಆವತ್ತಿನ ದೋಷ ಕ್ಲಿಯರು, ನಮ್ಮ ಗಾಡಿಗೂ ಹೋಯ್ತು. ನನ್ನ ಅನುಭವದಲ್ಲಿ ಈಗ 45 ವರ್ಷ ಅನುಭವ ನನಗೆ ಭೂತವೈದ್ಯ ಅಂತ ಹೇಳ್ತಾ ಇದ್ದೀನಿ. ಈ ಎಲ್ಲ ಜನಗಳಿಗೂ, ಎಲ್ಲ ವರ್ಗದವರಿಗೂ, ಎಲ್ಲ ವ್ಯವಹಾರಸ್ಥರು, ವ್ಯಾಪಾರಸ್ಥರು, ಪ್ರತಿಯೊಂದು ಕೆಲಸ ಮಾಡ್ತಕ್ಕಂಥವರುಗಳು ಈ ಶತ್ರುಗಳ ಬಾಧೆ, ಈ ಶತ್ರುಗಳ ಉಪಟಳ, ಈ ಶತ್ರುಗಳ ಕಾಟ ಅಂತಕ್ಕಂಥದ್ದು ಇದೇ ಇರುತ್ತೆ. ಯಾಕೆಂದರೆ ಅಕ್ಕಪಕ್ಕ ಮನೆಗಳವರು ಇರ್ಬೋದು, ನಮ್ಮ ವ್ಯಾಪಾರಸ್ಥರಲ್ಲಿರಬಹುದು, ನಾವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿರಬಹುದು, ರಾಜಕೀಯದಲ್ಲಾಗಬಹುದು, ಬೇರೆ ಬೇರೆ ರೀತಿಯಲ್ಲಿ ನಮಗೆ ಶತ್ರುಗಳು ಅಂತಕ್ಕಂಥವರು ಎಲ್ಲ ಕಡೆ ಬರ್ತಾರೆ, ಎಲ್ಲ ಕಡೆ ಎಲ್ಲ ರೀತಿಯಲ್ಲೂ ಇದೇ ಇರ್ತಾರೆ. ಇದಕ್ಕೇನು ಹೇಳ್ತೀವಿ ಅಂದರೆ ನಾವು ಶತ್ರು ಸಂಹಾರ, ಈ ವಿದ್ಯೆಗೆ ಏನು ಹೇಳ್ತೀವಿ ಅಂದರೆ ಶತ್ರು ಸಂಹಾರ ಅಂತ ಹೇಳ್ತೀವಿ. ನಮಗೆ ಇರ್ತಕ್ಕಂಥ ಶತ್ರುಗಳು ನಾಶವಾಗಬೇಕು. ನಾಶವಾದಾಗಲೇ ನಮ್ಮ ಕೆಲಸ ಕಾರ್ಯಗಳು ಬೆಳವಣಿಗೆ. ಇಲ್ಲ ಅಂದರೆ
ಸ್ಥಗಿತವಾಗ್ತೈತೆ, ಅಲ್ಲಲ್ಲಿಗೆ ನಿಂತು ಹೋಗ್ತಾ ಇರ್ತೈತೆ. ತೊಂದರೆಗಳು, ತಾಪತ್ರಯಗಳು, ವ್ಯವಹಾರಗಳು ಇದೆಲ್ಲ ಆಗ್ತಾ ಇರ್ತದೆ. ಕೆಲಸಗಳು ನಾವು ಏನು ಅನ್ಕೊಂಡಿರ್ತೀವೋ ಕಾನ್ಸೆಪ್ಟು, ನಾವೇನು ಗುರಿ ಇಟ್ಕೊಂಡಿರ್ತೀವೋ ಆ ಗುರಿ ತಲುಪಕ್ಕಾಗಲ್ಲ. ನಾವು ಯಾವುದೋ ಒಂದು ಕಂಪನಿ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ವೇರ್ ಹೌಸ್ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇರ್ತೀವಿ, ಇಲ್ಲ ಒಂದು ಬೆಳೆ ಹಾಕ್ತಾ ಇರ್ತೀವಿ ತೋಟದಲ್ಲಿ. ಒಂದು 4 ಬೆಳೆ ಚೆನ್ನಾಗಿ ಬಂದ ತಕ್ಷಣ ಕಣ್ಣು ದೃಷ್ಟಿ, ಬೇರೆ ಈ ಶತ್ರುಗಳ ಒಂದು ಉಪಟಳ, ಬೇರೆ ರೀತಿಯಲ್ಲಿ ಏನಾದರೂ ಒಂದು ಮಾಡಿಸೋದು, ಈ ಮಾಟ ಮಂತ್ರ ಇದೆಲ್ಲ ಇದೆ. ಯಾಕೆಂದರೆ ನಂಬಿದ್ರೆ ಇದೆ, ನಂಬಿಲ್ಲ ಅಂದರೆ ಇಲ್ಲ. ಆಲ್ಮೋಸ್ಟ್ ಇದನ್ನು ಯಾರೂ ನಂಬೋದಿಲ್ಲ ಅನ್ಕೋತೀನಿ. ಇಲ್ಲ ಸರ್, ನಂಬಲ್ಲ, ನಂಬುತ್ತಾರೆ. ಅಂದರೆ ಯಾರಿಗೆ ಸಮಸ್ಯೆ ಆಗಿರುತ್ತೆ ಅವ್ರು ನಂಬ್ತಾರೆ. ಯಾಕಂದರೆ ಈಗ ಜನರಲ್ ಆಗಿ ಕಾಮನ್ ಆಗಿ ಯಾರು ನೀವು ಒಂದು ಮನೆ ಕಟ್ಟಕ್ಕೆ ಹೊರಡ್ತೀರಾ. ಹೌದು. ಈ ಮನೆ ಕಟ್ಟಕ್ಕೆ ಹೊರಟಾಗ ಫೌಂಡೇಶನ್ ಮಾಡಿಬಿಡ್ತೀರಾ. ಫೌಂಡೇಶನ್ ಮಾಡಬೇಕಾದ್ರೆ ನಿಮ್ಮ ಹುಮ್ಮಸ್ಸು ಬೇರೆ ಥರ ಇರುತ್ತೆ, ನಿಮ್ಮ ಹಣನೂ ಬೇರೆ ಥರ ಇರುತ್ತೆ, ನಿಮಗೆ ಆ ಸ್ಕೋಪೇ ಬೇರೆ ಇರುತ್ತೆ. ಬಿಗಿನಿಂಗಲ್ಲಿ ನಾನು ಇಷ್ಟೇ ತಿಂಗಳಲ್ಲಿ ಮನೆ ಮುಗಿಸ್ಬಿಡ್ತೀನಿ, ಇನ್ನೇನು ಆಯಿತು ಅಂತಕ್ಕಂಥ ಒಂದು ಹುಮ್ಮಸ್ಸಲ್ಲಿ ನೀವು ಫೌಂಡೇಶನ್ ಮಾಡಿಸ್ತೀರ. ಓಕೆ. ಕಾರಣಾಂತರವಾಗಿ ಆ ಫೌಂಡೇಶನ್ ಅಲ್ಲಿಗೆ ಅರ್ಧಂಬರ್ಧಲ್ಲಿ ನಿಂತೋಗ್ಬಿಡ್ತೈತೆ. ಅಂದರೆ ಇಲ್ಲಿ ದುಡ್ಡಿನ ಸಮಸ್ಯೆ ಇರಲ್ಲ, ದುಡ್ಡಿನ ಸಮಸ್ಯೆನೂ ಇರಲ್ಲ, ಮತ್ತೆ ನಾವು ಮಾಡೋದು ಬೇಡ ಅಂತಕ್ಕಂಥ ಒಂದು ಹುಮ್ಮಸ್ಸು ನಮ್ಮಲ್ಲಿ ಇರಲ್ಲ, ಮಾಡಲೇಬೇಕು ಅಂತ ಇರ್ತೈತೆ. ಆದರೂ ಕಾರಣಾಂತರಗಳಿಂದ ನಿಂತೋಗುತ್ತೆ. ಕಾರಣಾಂತರಗಳಿಂದ ನಿಂತೋಗುತ್ತೆ. ಮತ್ತೆ ಆ ಫೌಂಡೇಶನಲ್ಲಿ ಗಿಡಗಳು ಬೆಳ್ಕೊಂಡು ಏನೋ ಒಂದು ರೀತಿ ಆಳಮನೆ ಬಿದ್ದೋಗ್ಬಿಡ್ತೈತೆ, ಪಾಳು ಬಿದ್ದೋಗುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಈ ಶತ್ರುಗಳ ಉಪಟಳ, ಶತ್ರುಗಳ ಕಾಟ, ಈ ಮಾಟ ಮಂತ್ರ ಶೂನ್ಯ ಪ್ರತಿಯೊಂದು ಇದೆ, ಇಲ್ಲ ಅಂತ ಇಲ್ಲ. ಇದು ನಮ್ಮ ಪೂರ್ವಜರಿಂದ ಮತ್ತು ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗದಿಂದ ಬಂದಿರತಕ್ಕಂಥ ವಿದ್ಯೆ ಇದು. ಆದರೆ ಏನಪ್ಪ ಅಂದರೆ ಆ ವಿದ್ಯೆಯನ್ನು ಪರಿಗಣಿಸಿ ಪರಿಶೀಲನೆ ಮಾಡಿ ಇದನ್ನು ಅಧ್ಯಯನ ಮಾಡಿ ಗುರುಗಳಲ್ಲಿ ತಿಳ್ಕೊಂಡಿರೋರಲ್ಲಿ ಮಾತ್ರ ಇರುತ್ತೆ ಈ ವಿದ್ಯೆ. ಈಗ ಇದನ್ನು ಪಬ್ಲಿಕ್ ಮಾಡಿಕೊಂಡು ನಾವು ಇದಾಗೆ ಇದೀಗೆ ಅಂತ ಬರೋಕ್ಕಾಗಲ್ಲ. ಮತ್ತೆ ಕೆಲವರು ನಂಬೋದಿಲ್ಲ. ಕೆಲವರು ನಂಬದೇ ಇದ್ದಾಗ ಕೆಲವು ಒಂದು ಸಮಸ್ಯೆಗಳು ಬಂದಾಗ ಅವ್ರಿಗೆ ಯಾರೋ ಇನ್ನೊಬ್ಬರ ಕಡೆಯಿಂದ ನಾವು ಇಲ್ಲಿ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ, ದೇವಾಲಯಕ್ಕೆ ಹೋಗಿದ್ವಿ, ಮಂತ್ರವಾದಿ ಹತ್ರ ಹೋಗಿದ್ವಿ, ಇನ್ನೊಬ್ಬರ ಹತ್ರ ಹೋಗಿದ್ವಿ, ಏನೋ ಒಂದು ರೀತಿ ಮಾಡ್ಕೊಂಡ್ವಿ, ಸರಿ ಹೋಯ್ತು ಅಂದಾಗ ಅವರು ನಂಬ್ತಾರೆ. ನಮ್ಮಲ್ಲಿ ವಿಚಾರ ಏನಪ್ಪ ಅಂದರೆ ಮಾಟ ಮಂತ್ರ ಇಲ್ಲ, ಶೂನ್ಯ ಇಲ್ಲ, ದೆವ್ವ ಇಲ್ಲ, ಪೀಡೆ ಪಿಶಾಚಿ ಇಲ್ಲ ಅಂತ ಅಂದ್ಕೊಂತೀವಿ. ಆ ಸಮಸ್ಯೆ ನಮಗೆ ಬಂದು ಒದಗಿದಾಗ ಅದರ ಪರಿಣಾಮ ಏನು, ಅದರ ಫಲಾಫಲಿತಗಳೇನು, ನಾವು ಏನು ಅನುಭವಿಸ್ತಾ ಇದ್ದೀವ, ಏನು ತೊಂದರೆ ತಗೊತಾ ಇದ್ದೀವಿ, ಏನು ತಾಪತ್ರಯಗಳು ಅಂತ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಈ ಸಮಸ್ಯೆಗಳಿಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಇದೆ ನನ್ನಲ್ಲಿ. ಏಕೆಂದರೆ ನನ್ನ ಒಂದು 40-45 ವರ್ಷದ ಅನುಭವದಲ್ಲಿ ನಮ್ಮಲ್ಲಿ ಎಲ್ಲ ರೀತಿಯಾದಂಥ ಜನ, ಕಸ್ಟಮರು ಎಲ್ಲ ರೀತಿಯಾದಂಥ ಜನ ಇದ್ದಾರೆ. ಗ್ರಹಗತಿಗಳು ತೊಂದರೆ ಆದಾಗ, ಮತ್ತು ಈ ರೀತಿಯಾಗಿ ಶತ್ರುಗಳ ಕಾಟ, ಈಗ ಒಂದು ವ್ಯಾಪಾರ, ಒಂದು ವ್ಯವಹಾರ, ಒಂದು ಒಳ್ಳೆ ನಮ್ಮದು ಒಂದು ಶಾಪ್ ಇರುತ್ತೆ, ಆ ಶಾಪಲ್ಲಿ ಇದ್ದಕ್ಕಿದ್ದಂಗೆ ಕುಸಿತವಾಗ್ಬಿಡ್ತೈತೆ. ಏನು ಬಿಸ್ನೆಸ್ಸು ಕುಸಿತವಾಗ್ಬಿಡ್ತೈತೆ. ಒಂದು 10,000 ಆಗ್ತಾ ಇರ್ತೈತೆ ಡೈಲಿ. ಹಂತವಾಗಿ ದಿನೇ 1,000ಕ್ಕೆ ಬಂದ್ಬಿಡ್ತೈತೆ, 500ಕ್ಕೆ ಬಂದ್ಬಿಡ್ತೈತೆ. ಫುಲ್ ಲಾಸು. ಇದೆಲ್ಲನೂ ಒಂದು ಮನುಷ್ಯರ ಒಂದು ಕಣ್ಣು ದೃಷ್ಟಿನೂ ಇರುತ್ತೆ, ನಮ್ಮ ಸಮಯ ಸಂದರ್ಭಗಳು ಇರುತ್ತೆ, ನಮ್ಮ ಗ್ರಹಗತಿಗಳ ಮೇಲೂ ಡಿಪೆಂಡ್ ಆಗುತ್ತೆ. ಯಾವಾಗಲೂ ನಮಗೆ ಶತ್ರುಗಳು ಮಾಟನೆ ಮಾಡಿಸಿದ್ದಾರೆ ಅಂತಲ್ಲ, ಈ ರೀತಿಯಾದಂಥ ಎಲ್ಲ ವಿಚಾರಗಳಲ್ಲೂ ಕಾರಣ ಇರುತ್ತೆ. ಕೆಡುಕುಗಳು ಏನಾದರೂ ಆಗುತ್ತೆ. ನಾನಾ ರೀತಿಯಾದಂಥ ವಿದ್ಯೆಗಳು ಇದ್ದಾವೆ. ಇದೆಲ್ಲ ಪೂರ್ವಜರಿಂದ ಬಂದಿರತಕ್ಕಂಥ ವಿದ್ಯೆಗಳು. ಇದಕ್ಕೆಲ್ಲ ಗ್ರಂಥಗಳ ಆಧಾರನೂ ಇದ್ದಾವೆ. ಎಲ್ಲ ತಾಳೆಗರಿಗಳು ಇದ್ದಾವೆ. ಹಿಂದಿನವರು ತೋಟಪೈ ಶಾಸ್ತ್ರಿಗಳ ಗ್ರಂಥ ಆಧಾರಿತಗಳಿದ್ದಾವೆ. ಸುಮಾರು ಗುರುಗಳಿದ್ದಾರೆ ಇದರಲ್ಲಿ. ಈ ತುಂಬ ಮಹಾನ್ ವ್ಯಕ್ತಿಗಳು ಇದನ್ನು ಬರೆದಿಟ್ಟಿರೋರು ಇದ್ದಾರೆ. ಮಹಾನ್ ಗ್ರಂಥಗಳಿದ್ದಾವೆ ಇದರಲ್ಲಿ. ಈಗ ಒಂದು ಸಣ್ಣ ಔಷಧಿ ಆಗಬಹುದು. ಈಗ ಒಂದು ಮನೆಯಲ್ಲಿ ಗಂಡ ಹೆಂಡತಿ ತುಂಬ ನೀಟಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ತುಂಬ ಸಂತೋಷವಾಗಿರ್ತಾರೆ. ಅವ್ರ ಕೆಲಸ ಏನೋ ಅವ್ರು ಮಾಡಿಕೊಂಡು, ಇವ್ರ ಕೆಲಸ ಏನೋ ಇವ್ರು ಮಾಡಿಕೊಂಡು, ಎಲ್ಲರೂ ಹೊಂದಾಣಿಕೆಯಾಗಿ ಒಟ್ಟೊಟ್ಟಿಗೆ ಸಂತೋಷವಾಗಿರ್ತಾರೆ, ತುಂಬ ಅನ್ಯೋನ್ಯವಾಗಿರ್ತಾರೆ. ಕೆಲವು ದಿನಗಳ ನಂತರ ಅವರಲ್ಲಿ ಏನೋ ಒಂದು ರೀತಿಯಾದಂಥ ವೈಮನಸ್ಸುಗಳು, ಸಮಾಧಾನ ಇರಲ್ಲ, ಅಸಮಾಧಾನಗಳು, ಏನೋ ಒಂದು ರೀತಿ. ಯಾಕಂದರೆ ಅವ್ರ ಮನಸ್ಥಿತಿನೂ ಚೆನ್ನಾಗಿರಲ್ಲ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ ಅಂತಕ್ಕಂಥದ್ದು ಕಡಿಮೆ ಆಗ್ಬಿಡ್ತೈತೆ ಅವರಲ್ಲಿ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಕೆಲವು ಗಿಡಮೂಲಿಕೆಗಳು ಸಂಗ್ರಹಿಸಿ, ಕೆಲವು ಗಿಡಮೂಲಿಕೆಗಳ ಒಂದು ಸಹಾಯದಿಂದ, ಈ ಕೆಲವು ಮನುಷ್ಯನ ವಸ್ತುಗಳಿಂದ ಇದನ್ನು ಪ್ರಿಪೇರ್ ಮಾಡಿ ಊಟ ತಿಂಡಿಗಳಲ್ಲಿ ಕೊಟ್ಬಿಡ್ತಾರೆ. ಏನಕ್ಕೋಸ್ಕರ ಕೊಟ್ಬಿಡ್ತಾರೆ ಇದನ್ನು ಅಂದರೆ, ಈಗ ನೀವೇ ಅಂದ್ಕೊಳ್ಳಿ, ಈಗ ನೀವು ನಮ್ಮಂತೆ ಆಗಬೇಕು, ನಮಗೆ ಹೆಲ್ಪ್ ಮಾಡಬೇಕು,
ವಶೀಕರಣ ಇನ್ನೊಂದು ಮತ್ತೊಂದು ಇಲ್ಲ ನೀವು ನಮ್ಮನ್ನ ಉಪಯೋಗಿಸ್ಕೊಂಡು ನಾವು ನಿಮ್ಮನ್ನು ಉಪಯೋಗಿಸ್ಕೊಂಡ್ತಕ್ಕಂಥ ಕಾರಣ ಅಲ್ಲ. ನಿಮ್ಗೆ ಸಪೋರ್ಟ್ ಆಗಿರ್ಬೇಕು. ನಾನು ಏನ್ ಹೇಳ್ತೀರ ಅದನ್ನ ಕೇಳ್ಬೇಕು ನೀವು. ನಾನು ಹೇಳಿದ್ದೆ ಕೇಳ್ಬೇಕು. ನಿಮ್ಮ ವಶದಲ್ಲಿ ನಾನು ಇರ್ಬೇಕು. ಹೌದು, ಅದು ವಶನೇ ಅದು. ಬಟ್ ನಮ್ಮ ಅಂಡರ್ ಅಲ್ಲಿ ಇರ್ಬೇಕು ನೀವು. ಆ ರೀತಿ ಇದು ಸಪೋರ್ಟ್ ಮಾಡುತ್ತೆ. ಇದು ಈ ಔಷಧಿ ಮದ್ದಿಡಲ್ಲಿ ಇದು ಏನಪ್ಪಾ ಅಂದ್ರೆ ಇದು ಮಾಟ ಮಂತ್ರ ಇನ್ನೊಂದು ಮತ್ತೊಂದು ಪ್ರಯೋಗ ಅಲ್ಲ. ಇದು ಭಗವಂತನ ಸೃಷ್ಟಿಯಲ್ಲಿರ್ತಕ್ಕಂಥ ಗಿಡಮೂಲಿಕೆಗಳ ಸಪೋರ್ಟ್ಸ್. ಕೆಲವು ವಸ್ತುಗಳು, ಕೆಲವು ಗಿಡಗಳ ಬೀಜಗಳಿಂದ, ಕೆಲವು ಬೇರುಗಳಿಂದ, ಕೆಲವು ತೊಗಟೆಯಿಂದ, ಕೆಲವು ಸೊಪ್ಪಿಂದ, ಕೆಲವು ರಸಾದಿಗಳನ್ನು ಸಂಗ್ರಹಿಸಿ ಈಗ ನೀವು ನಮಗೆ ಹಾಕ್ಬೇಕು. ನಿಮ್ಮ ವಶ ನಾನು ಆಗ್ಬೇಕಾದ್ರೆ ನಾನು ಯಾರನ್ನ ನನ್ನ ವಶದಲ್ಲಿ ಇಟ್ಕೊಳ್ಬೇಕು ಅವ್ರಿಗೆ ನಾನು, ಅದು ಬೇರೆ ವಿಚಾರ. ನಮ್ಮಲ್ಲೇ ಮಾತಾಡ್ಕೊಳ್ಳೋಣ. ಈಗ ನಾನೇ ನಿಮ್ಮ ವಶದಲ್ಲಿ ಇರ್ಬೇಕಂದ್ರೆ ಅವಾಗ ನಿಮ್ಮ ಕಡೆಯಿಂದ ನನಗೆ ಔಷಧಿ ಆಗ್ಬೇಕು. ಆವಾಗ ನಿಮ್ಮಲ್ಲಿ ಕೆಲವು ವಸ್ತುಗಳನ್ನು ತಗೊಂತಾರೆ. ಯಾವ ತರ ವಸ್ತುಗಳು ತಗೊಂತಾರೆ ನಿಮ್ಮಲ್ಲಿ. ಯಾವ ತರ ವಸ್ತುಗಳು ತಗೊಂತಾರೆ ಅಂದ್ರೆ ನಿಮ್ಮಲ್ಲಿ ಈಗ ನಮ್ಗೆ ಫುಲ್ ಸ್ಪೆಟ್ ಆಗಿರ್ತೀವಿ, ಬೆವರು. ಆ ಸ್ಪೆಟ್ಟಲ್ಲಿ ನಾವು ತಿಕ್ಕದಾಗ ಏನಾಗುತ್ತೆ ಅಂದ್ರೆ ಫುಲ್ ಮಣ್ಣು ಬರುತ್ತೆ, ಕೊಳೆ ಅಂತೀವಿ ಅದಕ್ಕೆ, ಅದು ಮಣ್ಣೆ. ಬಟ್ ಅದು ಏನಪ್ಪಾ ಅಂದ್ರೆ ನಮ್ಮ ಸ್ಪೆಟ್ಟಲ್ಲಿ ತಯಾರಾಗ್ತಕ್ಕಂಥ ಉಪ್ಪು, ಲವಣ, ಆ ಉಪ್ಪಿಗೆ ಮಹತ್ತರವಾದಂಥ ಶಕ್ತಿ ಇದೆ. ಏನಪ್ಪ ಅಂದರೆ ನಮ್ಮ ಬಾಡಿಯಲ್ಲಿ ಸಪ್ತಧಾತುಗಳಿಂದ ಸ್ಪೆಟ್ಗೆ ಅಟ್ಯಾಚ್ ಆಗಿ ಬರ್ತಕ್ಕಂಥ ಒಂದು ಉಪ್ಪು, ಅದು ಸಾಲ್ಟ್. ಆ ಸಾಲ್ಟ್ ಒಂದು ಸಾಕು. ಆ ಒಂದು 5 ಗ್ರಾಮ್ ಅಷ್ಟು ತಗೊಂತಾರೆ ಅದನ್ನು. ಒಂದು 5 ಗ್ರಾಮ್ ಅಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಸ್ಪೆಟ್ಟದಿಂದ ಕೂಡಿರ್ತಕ್ಕಂಥ ಒಂದು ಕೊಳೆಯನ್ನ ತಗೊಂತಾರೆ, ಒಂದು ಟ್ಯಾಬ್ಲೆಟ್ ಕಷ್ಟ. ಹೌದೌದು. ಅದನ್ನ ಈ ಗಿಡಮೂಲಿಕೆಗಳ ಜೊತೆಗೆ ಸೇರಿಸ್ಕೊಂಡು ಇದನ್ನ ಪೌಡರ್ ರೀತಿ ಮಾಡಿ ಇಟ್ಕೊಂಡು ಊಟ, ತಿಂಡಿ, ಕಾಫಿ, ಔಷಧಿ ಕೊಟ್ರಂದ್ರೆ ಮುಗೀತು. ಅಷ್ಟು ನಮ್ದೇ ದೇವರು. ಹೌದೌದು. ಈ ಗಿಡಮೂಲಿಕೆಗಳಿದಾವಲ್ವಾ, ಈ ಎರಡು ಸೇರಿಸಿ ಮಿಕ್ಸ್ ಮಾಡ್ತಾರೆ. ಸೇರಿಸಿ ಆ ಮೂಲಿಕೆಗಳಿಂದ ಈಗ ನಮಗೆ ನೀವು ಕಾಫಿ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ರಿ. 1-2-3 ಸಾರಿ ನಿಮ್ಮಲ್ಲಿ ಏನಾದ್ರೂ ನಾನು ಊಟ ರೀತಿಯಲ್ಲಿ ತಿಂದಿದ್ದೆ ಆಯ್ತು, ಕುಡ್ದಿದ್ದೆ ಆಯ್ತು ಅಂದ್ರೆ ಕೆಲವು ದಿನಗಳ ನಂತರ 40 ಡೇಸ್ 30 ಡೇಸ್ ಆದ್ಮೇಲೆ ಏನಾಗ್ತದೆ, ಲೈಟ್ ಆಗಿ ನಿಮ್ಮನ್ನ ಕಾಣಬೇಕು. ನಮ್ಗೆ ಆಸಕ್ತಿ ಬರುತ್ತೆ, ನನಗೆ ಬರುತ್ತೆ. ನಾನು ತಿಂದಿದ್ದೀನಲ್ವಾ, ಆಸಕ್ತಿ ಬರುತ್ತೆ. ಈಗ ಒಬ್ಬ ಹುಡುಗಿ ಒಬ್ಬ ಹುಡುಗನ್ಗೆ ಹಾಕಿರ್ತಾಳೆ ಅಂತ ಇಟ್ಕೊಳ್ಳಿ, ಸರಿ. ಒಬ್ಬ ಹುಡುಗಿಗೆ ಹಾಕಿರ್ತಾಳೆ ಅಂತ ಇಟ್ಕೊಳ್ಳಿ, ಒಂದು ಫ್ಯಾಮಿಲಿ ಮ್ಯಾನ್ಗೆ ಹಾಕಿರ್ತಾಳೆ ಅಂತ ಇಟ್ಕೊಳ್ರಿ. ಅವ್ರ ಗಮನ ಅವ್ರ ಮನೆ ಕಡೆ ಬಿಟ್ಟು ಈ ಕಡೆ ಬರುತ್ತೆ, ಡೈವರ್ಟ್ ಆಗ್ಬಿಡ್ತೈತೆ. ಅದು ಪಕ್ಕ ಡೈವರ್ಟ್ ಆಗ್ಬಿಡ್ತೈತೆ. ಆಗ ಏನು ನಮ್ಮ ಯಜಮಾನ್ರು ನನ್ನ ಮಾತು ಕೇಳ್ತಾ ಇಲ್ವಲ್ಲ, ಜವಾಬ್ದಾರಿ ಇಲ್ವಲ್ಲ, ಮಕ್ಕಳು ಹೆಂಡತಿ ಅನ್ನೋದು ಇಲ್ವಲ್ಲ, ಕೆಲ್ಸಕ್ಕೆ ಹೋಗಿ ಇನ್ನೂ ಬರ್ಲಿಲ್ವಲ್ಲ, ಎಲ್ಲೋದ್ರು, ಇವರ ಒಂದು ಗೊಂದಲ ತಪನ, ಏನೋ ಒಂದು ರೀತಿಯಾದಂಥ ತೊಂದರೆ ತಾಪತ್ರಯಗಳು ಫ್ಯಾಮಿಲಿಯಲ್ಲಿ. ಇದು ಅದಕ್ಕೆ ಸಂಬಂಧಪಟ್ಟದ್ದ ಒಂದು ಪಾರ್ಟ್. ಇದ್ರ ಬಗ್ಗೆ ಬೇಕಾದ್ರೆ ವಶೀಕರಣ ಬೇಕಾದ್ರೆ ಮುಂದೆ ತಿಳಿಸ್ತೀನಿ ನಾನು ಏನು ಅಂತ. ವಶೀಕರಣ ಅಲ್ಲ, ಇದು ವಶೀಕರಣ ಅಲ್ಲ, ಇದು ಮದ್ದಿಡು. ಬ್ರೈನ್ ಮೇಲೆ ಅಟ್ಯಾಕ್ ಆಗುತ್ತೆ. ಬ್ರೈನ್ ಮೇಲೆ ಅಟ್ಯಾಕ್ ಆಗುತ್ತೆ. ಇದು ಎಲ್ಲಿವರೆಗೂ ಅಟ್ಯಾಕ್ ಆಗುತ್ತಂದ್ರೆ ಕೆಲವು ದಿವಸ ಈ ಔಷಧಿಯನ್ನು ಸೇವನೆ ಮಾಡಿದ್ಮೇಲೆ ಅವ್ರ ಬಗ್ಗೆ ಹೋಗುತ್ತೆ ಗಮನ. ಆ ಗಮನ ಹೋದಾಗ ಏನಾಗುತ್ತೆ ಅಂದ್ರೆ ಇವ್ರಿಗೆ ಬಾಡಿನಲ್ಲಿ ಕೆಲವು ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಊಟ ತಿನ್ನಕ್ಕಾಗಲ್ಲ, ನಿದ್ದೆ ಬರಲ್ಲ, ಈ ಮನೆಯಲ್ಲಿ ಇವರನ್ನು ಸರಿಯಾಗಿ ನೋಡ್ಕೊಂಡೆ ಆ ಕಡೆ ಗಮನ ಇರೋದ್ರಿಂದ ಇಲ್ಲಿ ಜಗಳ ಬೇರೆ ಸ್ಟಾರ್ಟ್ ಆಗುತ್ತೆ. ಕಿರಿಕ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ಟೆನ್ಷನ್ ಆಯ್ತು. ಟೆನ್ಷನ್ ಆದಾಗ ಸಮಯಕ್ಕೆ ಸರಿಯಾಗಿ ಊಟ ಇರಲ್ಲ, ಮತ್ತೆ ಬಾಡಿನಲ್ಲಿ ನಾನಾ ರೀತಿಯಂತ ತೊಂದರೆಗಳು ಸ್ಟಾರ್ಟ್ ಆಗಿ ಮಾರಣಂತ ಕೊಟ್ಟೋದು, ಪ್ರಾಣ ಆದ್ರೂ ಹೋಗಬಹುದು, ಸೂಸೈಡ್ ಲೆವೆಲ್ ಹೋಗ್ಬೋದು, ಶಕ್ತಿನೇ ಇಲ್ಲದೆ ಸತ್ತೋಗಂತ ಸಮಯ ಎಲ್ಲ ಬರುತ್ತೆ. ಇಷ್ಟೊಂದು ದೊಡ್ಡ ವಿಚಾರ ಇದು ಗಿಡಮೂಲಿಕೆಗಳಿಂದ ಆಗ್ತಕ್ಕಂಥದ್ದು. ಇದಕ್ಕೆ ಏನಪ್ಪಾ ಅಂದ್ರೆ ನನ್ನಲ್ಲಿ ಒಂದು ಸಣ್ಣ ರೆಮಿಡಿ ಇದೆ. ನಮ್ಮನ್ನು ಕಾಣಬೇಕಾಗಿಲ್ಲ ಅವರು, ಬೇರೆಯವ್ರಿಗೂ ಹೇಳ್ಬೇಕಾಗಿಲ್ಲ ಅವರು. ಈ ವಿಡಿಯೋ ನೋಡಿದಂಥವರು, ಈ ತೊಂದರೆ ಅನುಭವಿಸ್ತಕ್ಕಂಥವರು ಒಂದು ಚೆನ್ನಾಗಿ ಸೀಸನ್ ಆಗಿರ್ತಕ್ಕಂಥ ತೆಂಗಿನಕಾಯಿ, ಚೆನ್ನಾಗಿ ಬಲ್ತಿರ್ತಕ್ಕಂಥ ಕಾಯಿ ತಂದು, ತರಳುಕಾಯಿ ತಂದು ಅದರಲ್ಲಿ ಕೊಬ್ಬರಿ ತಗೊಂಡು ಆ ಕೊಬ್ಬರಿಯನ್ನು ಮಿಕ್ಸಿಗೆ ಹಾಕಿ ನೀಟಾಗಿ ಅದರಲ್ಲಿ ಬರ್ತಕ್ಕಂಥ ಹಾಲನ್ನು ಸಂಗ್ರಹಿಸಿಕೊಂಡು ಆ ಹಾಲಲ್ಲಿ ಒಂದು ಕಕ್ಕೆ ಗಿಡ ಅಂತ ಒಂದಿದೆ, ಕಕ್ಕೆ ಮರ ಗಿಡ ಎಲ್ಲರಿಗೂ ಗೊತ್ತಿದೆ. ಅದು ಅಕಸ್ಮಾತ್ ಈ ತೊಂದರೆ ಅನುಭವಿಸ್ತಾ ಇರೋರು ಗೊತ್ತಿಲ್ಲ ಅಂದ್ರೂ ಈ ದನ, ಕರ, ಆಡು ಇದೆಲ್ಲ ಮೇಯಿಸ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ತಂದು ಕೊಡ್ತಾರೆ. ಆ ಸೊಪ್ಪು ಎಲ್ರಿಗೂ ಗೊತ್ತಿರುತ್ತೆ. ಆ ಕುಡಿಗಳನ್ನು ತಂದು ಒಂದು 100 ml ಅಷ್ಟು ಆ ಕುಡಿಗಳಿಂದ ರಸ ಸಂಗ್ರಹಿಸ್ಕೊಂಡು ತಗೊಂಡು ಈ ಕೊಬ್ಬರಿ ಹಾಲ್ಗೆ ಮಿಕ್ಸ್ ಮಾಡಿ ಇದಕ್ಕೆ ಸಕ್ಕರೆ, ಗೋಡಂಬಿ ಪ್ರತಿಯೊಂದು ಹಾಕಿ ಪಾಯಸ ಮಾಡಿ ಆ ಮನುಷ್ಯನಿಗೆ ಕೊಟ್ಟರೆ ಅದು ಮೋಷನ್ ಆಗ್ಬಿಡ್ತೈತೆ. ಮದ್ದಿಡು ಅದು ಎಷ್ಟೆಲ್ಲ ಇವ್ರಿಗೆ ಮೋಷನ್ ಆಗುತ್ತೆ. ಇವ್ರಿಗೆ ಒಂದು 2-3 ಸಾರಿ ಮೋಷನ್ ಆಗುತ್ತೆ.
ಒಂದು ಸಾರಿ ಕುಡಿದ್ರೆ ಒಂದು ಲೋಟ 2-3 ಸಾರಿ ಮೋಷನ್ ಆಗುತ್ತೆ. ಈ ಮೋಷನ್ನಲ್ಲಿ ಅದು ಎಂಥ ಬಲವಾದಂಥ ಗಿಡಮೂಲಿಕೆಯ ಒಂದು ಮದ್ದೀಡ್ ಆಗಿದ್ರು ಇವ್ರ ಮೈಂಡ್ ಎಷ್ಟೇ ಡೈವರ್ಟ್ ಆಗಿದ್ರು ಸಮಯ ತಗೊಂಡು ಒಂದು 15 ಡೇಸ್ ಒಳಗಡೆ ಕ್ಲಿಯರ್ ಆಗುತ್ತೆ. ನಾರ್ಮಲ್ ಆಗ್ತದೆ, ಕ್ಲಿಯರ್ ಆಗ್ತದೆ, ಮತ್ತೆ ಮನೆ ಕಡೆ ಗಮನ ಬರುತ್ತೆ, ಆರೋಗ್ಯದ ಕಡೆ ಗಮನ ಬರುತ್ತೆ, ಅವ್ರ ಮೈಂಡೇ ಫ್ರೀ ಆಗ್ಬಿಡ್ತೈತೆ. ಸೊ ಅದೇನಿತ್ತು ಇದು ರೆಮಿಡಿ, ಇದು ಎಫೆಕ್ಟ್ ಹೊರಟಾಯ್ತು ಅಂತ ಎಷ್ಟೋ ಜನ ಇದನ್ನ ಸರಿಪಡಿಸ್ಕೋಬಹುದು. ಯಾಕೆಂದ್ರೆ ತುಂಬಾ ಜನಗಳಿಗೆ ಈ ತೊಂದರೆ ಇದೆ. ಇದು ಯಾಕೆಂದ್ರೆ ಈ ವಿದ್ಯೆ ಪೂರ್ವಜರಿಂದ ಆದಿ ಕಾಲದಿಂದಲೂ ಇರ್ತಕ್ಕಂಥ ವಿಚಾರ ಇದು. ಎಷ್ಟೋ ಕೆಲವು ಗಿಡಮೂಲಿಕೆಗಳು ಈಗ ಸೇರಿದ್ದವಂದ್ರೆ ಬಾಡಿಗೆ ಮದ್ದಿಡಾಗ್ಬಿಡ್ತೈತೆ. ಅಂದ್ರೆ ಇದು ಗಿಡಮೂಲಿಕೆಗಳಿಂದನೇ ನಮ್ಮನ್ನ ತೊಂದರೆ, ಗಿಡಮೂಲಿಕೆಗಳಿಂದನೇ. ಇದು ಭಗವಂತನ ಸೃಷ್ಟಿನಲ್ಲಿ ಬಂದಿರತಕ್ಕಂಥ ಗಿಡಮೂಲಿಕೆಗಳು. ಯಾಕಂದ್ರೆ ಭೂಚರ, ವನಚರ, ಜಲಚರ, ಕೇಚರ, ಈ 4 ಚರಾಚರಗಳಲ್ಲಿ ಈ ವನಚರದಲ್ಲಿರ್ತಕ್ಕಂಥ ಒಂದು ಪ್ರಕೃತಿ ಇದು. ಗಿಡಮೂಲಿಕೆಗಳಲ್ಲಿ ಸಾಮಾನ್ಯವಾದಂಥ ಸಾಧಾರಣವಾದಂಥ ಶಕ್ತಿ ಇಲ್ಲ. ನಮ್ಮ ಜಪತಪಗಳು, ಹೋಮಗಳು, ಮಂತ್ರಗಳಿಗಿಂತಲೂ ಪವರ್ ಇದೆ ಒಂದು ಕ್ರಿಯೆಗಳಲ್ಲಿ. ವನಮೂಲಿಕೆಗಳ ಕ್ರಿಯೆಗಳಿದ್ದಾವೆ. ಈ ಕ್ರಿಯೆ ಇಷ್ಟೊಂದು ಕೆಲಸ ಮಾಡುತ್ತೆ. ಸಣ್ಣ ಸಣ್ಣ 1-2 ಮೂಲಿಕೆಗಳು ಸೇರಿಸಿ ನಮ್ಮ ವಸ್ತು ಏನಾದರೂ ಒಂದು ಸೇರಿಸಿ ನಮ್ಮ ಬ್ಲಡ್ ತಗೊಂಡು ಒಂದು 5 ml ನಮ್ಮ ಬ್ಲಡ್ ತಗೊಂಡು ಈ ಬ್ಲಡ್ಡಲ್ಲಿ ಅದನ್ನು ಗಿಡಮೂಲಿಕೆಗಳನ್ನು ಚೆನ್ನಾಗಿ ಅರೆದು ಮಾಡಿ ಟ್ಯಾಬ್ಲೆಟ್ ಮಾಡಿ ಮತ್ತೆ ಆರಿಸ್ಕೊಂಡು ಅದನ್ನು ಕೊಟ್ಟಿದ್ದೀವಿ ಅಂದರೆ ಮದ್ದಿಡಾಗೋಗುತ್ತೆ 100%. ಇಂಥ ಒಂದು ವಿಚಾರಗಳಿಗೆಲ್ಲನೂ ನನ್ನಲ್ಲಿ ಔಷಧಿ ಇದೆ, ರೆಮಿಡಿ ಇದೆ, ಪರಿಹಾರ ಇದೆ. ಈಗ ಮತ್ತೆ ಸಣ್ಣ ಮಕ್ಕಳು ಈಗ ಡೆಲಿವರಿ ಆಗಿರುತ್ತೆ, ಕಾರಣಾಂತರವಾಗಿ ತಾಯಿಗೆ ಹಾಲಿರಲ್ಲ, ಎದೆ ಹಾಲಿರಲ್ಲ. ಈಗ ಎಷ್ಟೋ ಜನ ಸೌಂದರ್ಯಕ್ಕೋಸ್ಕರ ಹಾಲು ಕೊಡಲ್ಲ, ಕೊಡಬೇಕಂತ ಆಸೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಹಾಲು ಇರಲ್ಲ. ಕೆಲವೊಂದು ಆರ್ಟಿಸ್ಟ್ಗಳು ಹಂಗೆ ಏನ್ ಮಾಡಿದ್ರು ಅದು ಬೇರೆ ವಿಚಾರ, ಅದು ಬೇರೆ ವಿಚಾರ. ಟೆಸ್ಟ್ಗಳಲ್ಲ, ಅದಕ್ಕೆ ಬೇರೆ ವಿಚಾರ. ಹಾಲು ಇರಲ್ಲ, ಇವರಿಗೆ ಹಾಲು ಬರಲ್ಲ. ಇವ್ರ ಎದೆ ಭಾಗದಿಂದ ಪಾಪುಗೆ ಹಾಲು ಬರಲ್ಲ. ಆವಾಗ ಗಿಡಮೂಲಿಕೆ ಒಂದು ವಿಚಾರ ಹೇಳ್ತೀನಿ ನಾನು. ಹೇಳ್ಬಿಡಿ ಸರ್. ಬ್ರಹ್ಮದಂಡಿ ಅಂತ ಒಂದು ಗಿಡ ಇದೆ. ಬ್ರಹ್ಮದಂಡಿ ಅಂತ ಒಂದು ಗಿಡ ಇದೆ, ಎಲ್ಲ ಕಡೆ ಸಿಗುತ್ತೆ. ಆ ಗಿಡನ ನಾವು ಈಗ ರಾಗಿ ಕಣ ಎಲ್ಲ ಮಾಡಿ ರಾಶಿ ಮಾಡಿ ಸಂಜೆ ನಾವು ಆ ರಾಗಿನ ತಗೊಂಡು ಹೋಗ್ಬೇಕಾದ್ರೆ ಆ ಗಿಡ ತಂದು ರಾಶಿ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ. ಮುಳ್ಳಿರುತ್ತೆ, ಅದೇನೇ ಬ್ರಹ್ಮದಂಡಿ ಗಿಡ. ಆ ಬ್ರಹ್ಮದಂಡಿ ಗಿಡನ ಬೆಳಗಿನ ಜಾವ 5:30 6 ಗಂಟೆ ಒಳಗಡೆ ಹೋಗಿ ಆ ಗಿಡದ ಬುಡಕ್ಕೆ ನೀರು ಹಾಕಿ ಒಂದು ಅರಿಶಿನ ಕುಂಕುಮ ಇಟ್ಟು ಒಂದು ಬತ್ತಿ ಹಚ್ಚಿ ನಮಸ್ಕಾರ ಮಾಡಿ ಆ ಬೇರನ್ನ ಕಿತ್ಕೊಂಡು ಬರ್ಬೇಕು ನಾವು. ಆ ಗಿಡದ ಬೇರನ್ನು ತಂದು ಆ ತೊಗಟೆನ ಬಿಡ್ಸ್ಕೋಬೇಕು. ಆ ಬೇರಿನ ಮೇಲೆ ಇರ್ತಕ್ಕಂಥ ತೊಗಟೆನ ಬಿಡ್ಸ್ಕೊಂಡು ಆ ಬೊಬ್ಬುಡೆ ಅಂತ ಹೇಳ್ತೀವಿ, ಅದನ್ನು ಸಿಪ್ಪೆ ಅದು ತಗೊಂಡ್ಬಿಟ್ಟು ಕ್ಲೀನಾಗಿ ತೊಗೊಂಬಂದು ಇಟ್ಕೊಂಡು ಮನೆಯಲ್ಲಿ ಎಷ್ಟು ಸಿಪ್ಪೆ ಸಿಗುತ್ತೆ ಎಲ್ಲ ಪೂರ್ತಿ ತೊಗೊಂಬಂದು ಈ ಬಾಣಂತಿ ಅಂತಕ್ಕಂಥ ಹೆಣ್ಮಕ್ಳು ಸ್ನಾನ ಸಂಜೆ ವಂದನೆ ಆದಮೇಲೆ ಊಟ ಆದಮೇಲೆ ಎಲೆ ಅಡಿಕೆ ಕೊಡ್ಬೇಕು ಅವ್ರಿಗೆ. ಎಲೆ ಅಡಿಕೆಯಲ್ಲಿ ಜೊತೆಗೆ ಈ ಒಂದು ತೊಗಟೆನ ಸ್ವಲ್ಪ ಸ್ವಲ್ಪ ಹಾಕೊಂಡು ತಿಂತಾ ಇದ್ರೆ 3-4 ಡೇಸ್ ಕೊಟ್ರೆ 4 ಮಕ್ಕಳಿಗಾಗಷ್ಟು ಹಾಲು ಇವರಲ್ಲಿ ಉತ್ಪತ್ತಿ ಆಗುತ್ತೆ. ಎದೆ ಹಾಲು ಜಾಸ್ತಿ 4 ಮಕ್ಕಳಿಗೆ, ಒಂದು ಮಗು ಅಲ್ಲ, 4 ಮಕ್ಕಳು ಅವರಲ್ಲಿ ಕುಡಿಬಹುದು. ಅಷ್ಟೊಂದು ಹಾಲು ಉತ್ಪತ್ತಿ ಆಗುತ್ತೆ. ಅಷ್ಟೊಂದು ಶಕ್ತಿ ಇದೆ ಈ ಒಂದು ಗಿಡಮೂಲಿಕೆಗಳಲ್ಲಿ. ತುಂಬಾ ನೋಡಿ ಸರ್, ಇದು ಈಗ ಮೊದಲು ಹೇಳಿದ ಮೂಲಿಕೆನಲ್ಲಿ ಮನುಷ್ಯನನ್ನ ಮೆಸ್ಮರಿಸಮ್, ಹಿಪ್ನಟಿಸಮ್, ಮತ್ತೊಂದು ಎಲ್ಲ ಮಾಡಬಹುದು. ಈ ಮೂಲಿಕೆಯಿಂದ ತುಂಬಾ ಅನುಕೂಲ ಇದೆ. ಇದು ಒಂದು ಸೃಷ್ಟಿಗೆನೆ ಆಧಾರ. ನಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಪಾಪು ಹಾಲು ಕುಡಿದು ಸಂತೋಷವಾಗಿರ್ಬಹುದು. ಸೊ ಈ ವಿಚಾರ ಸರ್, ಆಲ್ಮೋಸ್ಟ್ ಈಗ ಆಸ್ಪತ್ರೆಗಳಲ್ಲಿ ಹೋದ್ರೂ ಅಷ್ಟು ಈಸಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಲ್ಲ, ಮೆಡಿಸಿನ್ ಸಿಕ್ಕಲ್ಲ. ತುಂಬಾ ಅವರು ಯಾವ್ದಾವ್ದೋ ಟ್ರೈ ಮಾಡಿಸ್ತಾರೆ, ಬಟ್ ಅದು ಅಷ್ಟು ರಿಸಲ್ಟ್. ವಿಚಾರ ಏನಂದ್ರೆ 50 ವರ್ಷ ಹಿಂದಕ್ಕೆ ಹೋಗ್ಬಿಟ್ರೆ ಮೆಡಿಕಲ್ ಈ ರೀತಿ ಇರಲಿಲ್ಲ. ಇವತ್ತು ಪ್ರತಿ ಒಂದಕ್ಕೂ ಮೆಡಿಕಲ್ ಅಲ್ಲಿ ಏನಂತ ತಕ್ಷಣ, ಈಗ ಹಿಂದಿನವರು ತಲೆನೋವು ಬಂದ್ರೆ 3 ದಿನ ಆಗ್ತಾ ಇತ್ತು ವಾಸಿ ಆಗಕ್ಕೆ, ಏನಾದ್ರೂ ಒಂದು ಆಯುರ್ವೇದ ಮಾಡ್ಕೊಂಡ್ರೆ. ಇವತ್ತು ಆತರ ಇಲ್ಲ, 2 ನಿಮಿಷದಲ್ಲಿ ತಲೆನೋವು ಕಾಡ್ಬಿಟ್ಟು. ಇವತ್ತು ಇರ್ಲಿಲ್ಲ ಅಂದ್ರೆ ಅಂದಿನ ದಿನದಲ್ಲಿ ಇಷ್ಟೊಂದು ಮೆಡಿಕಲ್ ಬಂದಿರಲಿಲ್ಲ, ಇರ್ಲಿಲ್ಲ, ಆಕ್ಟಿವ್ ಇರ್ಲಿಲ್ಲ. ಆದ್ರೆ ಆಗೆಲ್ಲಾನು ಇದೇನೆ ವೈದ್ಯ, ನಾಟಿ ವೈದ್ಯ, ಗಿಡಮೂಲಿಕೆ ವೈದ್ಯ, ಭೂತ ವೈದ್ಯ. ಈಗ ಮಕ್ಕಳು ಅಳ್ತಾ ಇದಾರೆ ಅಂದ್ರೆ ತಕ್ಷಣ ಹೋಗಿ ಒಂದು ಮಂತ್ರ ಹಾಕ್ಸ್ರು, ಒಂದು ತಾಯ್ತ ಕಟ್ಸ್ರು. ಅದು ಯಾಕಪ್ಪ ಮಕ್ಕಳು ಅಳ್ತಾವೆ ಅಂದ್ರೆ, ಈಗ ನಮ್ಮಿಂದಾನೇ ಅಂತಲ್ಲ ನಾನು ಹೇಳ್ತೀನಿ, ಪರ್ಫೆಕ್ಟ್ ಆಗಿ ಮಗುಗೆ ಹೊಟ್ಟೆ ನೋಯ್ತಾ ಇದ್ರೆ ಅಳ್ಳೋದು ಮಗು. ಯಾಕೆ ಅಳುತ್ತೆ, ಹೊಟ್ಟೆ ಯಾಕೆ ನೋಯುತ್ತೆ ಎಳೆ ಮಗುಗೆ ಅಂದ್ರೆ ತಾಯಿ ಏನೋ ಒಂದು ತಿಂದಿರ್ತಾಳೆ, ಆ ಹಾಲಿನ ಮೂಲಕವಾಗಿ ಜೀರ್ಣ ಆಗಲ್ಲ ಮಗುಗೆ. ಜೀರ್ಣ ಆಗದೆ ಇದ್ದಾಗ ಪಾಪು ಅಳ್ತೈತೆ. ಅವಾಗ ಪಾಪು ಈ ರೀತಿಯಾಗಿ ಅಳ್ತಾ ಇದ್ದೆ ಅಂತ ನಮ್ಮ ಪೂರ್ವಜರಿಗೆ ಗೊತ್ತಿರ್ಲಿಲ್ಲ. ಒಂದು ಮಂತ್ರ ಹಾಕ್ಸ್ರಿ,
ಒಂದು ತಾಯ್ತ ಕಟ್ಸ್ರಿ, ಒಂದು ಬಾಲಗ್ರಹ ಮಂತ್ರ ಹಾಕ್ಸ್ರಿ ಅಂತ ಹೇಳ್ತಾ ಇದ್ರು. ಬಟ್ ಅದ್ರಲ್ಲೂ ಒಂದು 10 ಜನಕ್ಕೆ 5 ಜನಕ್ಕೆ ವಾಸಿ ಆಗ್ಬಿಡ್ತಾ ಇತ್ತು ಕಾರಣಾಂತರವಾಗಿ. ಅವಾಗ ಅದನ್ನು ನಂಬ್ತಾ ಇದ್ರು, ಇದನ್ನು ನಂಬ್ತಾ ಇದ್ರು. ನಂಬಿಕೆ ಮೇಲೆ ಡಿಫೈಡ್. ನಂಬಿಕೆನೇ ಮೇನ್ ನಂಬಿಕೆ. ಈಗ ಅರ್ಧ ನಂಬಿಕೆಯಿಂದನೇ ಅರ್ಧ ಕಾಯಿಲೆ. ನಮ್ಮ ಎಲ್ಲಾ ಕೆಲಸಗಳು ಫೇಲ್ ಆಗ್ತಾ ಇರ್ತೈತೆ. ಎಲ್ಲಾ ಕೆಲಸಗಳು ಎಲ್ಲಿಗೋದ್ರು, ಈಗ ನಾವು ಆಫೀಸರ್ ಅಂತ ಇಟ್ಕೊಳ್ಳಿ, ಒಬ್ಬ ಆಫೀಸರ್ ನಾವು, ಎಲ್ಲಾ ಕೆಲಸಗಳು ಫೇಲು. ಸಂಬಳ ಬರ್ತಾ ಇರ್ತೈತೆ, ಗಿಂಬಳ ಬರ್ತಾ ಇರ್ತೈತೆ, ನಮ್ಗೆ ಸಪೋರ್ಟ್ಸರ್ಸ್ ಇರ್ತಾರೆ, ಎಷ್ಟು ಬೇಕಾದ್ರೂ ನಮ್ಗೆ ಎಲ್ಲ ಸೌಕರ್ಯ ಇರ್ತದೆ. ಬಟ್ ನಾವೇನು ಮಾಡೋಕ್ಕಾಗಲ್ಲ. ಇಲ್ಲಿ ಹೆಣ್ಮಕ್ಳಿಗೆ ಮದುವೆ ಆಗಲ್ಲ, ಮನೆ ಕಟ್ಟಕ್ಕಾಗಲ್ಲ, ಬೇರೆ ಬೇರೆ ರೀತಿಯಾದಂಥ ತೊಂದರೆ ತಾಪತ್ರಗಳು ಬೇಕಾದಷ್ಟು ನಮ್ಮನ್ನು ಕಾಡ್ತಾ ಇರ್ತವೆ. ಅದಕ್ಕೆ ಕಾರಣ ಎಲ್ಲ ಇದೆ. ಕಾರಣ ಇದಕ್ಕೆ ಬಲವಾದಂಥ, ಇದಕ್ಕೇನು ಹೇಳ್ತೀವಿ ಅಂದರೆ ಬಲವಾದಂಥ ಮಾಟ, ಬ್ಲ್ಯಾಕ್ ಮ್ಯಾಜಿಕ್. ಜಗಳಗಂಟಿ ಅಂತಕ್ಕಂಥದ್ದು ಒಂದು ವನಚರದ ಒಂದು ಮರ, ಗಿಡ ಮರ. ಅದು ಅದರಲ್ಲಿ 2-3 ವೆರೈಟೀಸ್ ಇದೆ. ಅದ ಮರ 2-3 ರೀತಿಗಳಿದ್ದಾವೆ. ಯಾವುದೇ ಒಂದು ಹೂವು ತಗೊಂಡಾಗೂ ಒಂದೇ ರೀತಿಯಾದಂಥದ್ದಿಲ್ಲ, ನಾವು ಗಿಡ ತಗೊಂಡಾಗ ಒಂದೇ ರೀತಿಯಾದಂಥಲ್ಲ. ಒಂದೊಂದು ಗಿಡದಲ್ಲಿ ಒಂದೇ ರೀತಿ ಇರ್ತಕ್ಕಂಥ ಒಂದು ವೆರೈಟೀಸ್ ಇರ್ತೈತೆ. ಆ ರೀತಿಯಾಗಿ ಜಗಳಗಂಟಿ ಅಂತಕ್ಕಂಥದ್ದು ಒಂದು ಮರ ಇದೆ. ಆ ಮರ ಬೇಕಾದ್ರೆ ನೀವು ಎಪಿಸೋಡ್ ಬೇಕಾದ್ರೆ ನಾನು ತೋರಿಸ್ತೀನಿ. ಆ ಮರವನ್ನ ನಾವು ಒಂದು ಅದರ ಕಡ್ಡಿ ಒಂದು 2-3 ಇಂಚು ತಗೊಂಡು ಮಾಮೂಲಿಯಾಗಿ ಕೆಲವು ಬೀಜಾಕ್ಷರಗಳು, ಈಗ ಮಾಟ, ಮಂತ್ರ, ಶೂನ್ಯ ಇದೆಲ್ಲ ಒಂದೇ. ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಈ ಹೆಸರುಗಳೆಲ್ಲ ಅದು ಒಂದಕ್ಕೆ ಸಂಬಂಧಪಟ್ಟಿದೆ. ಏನೋ ಒಂದು ಕೆಡಕಾಗಿದೆ, ನಮ್ಗೇನೋ ಒಂದು ಪ್ರಯೋಗ ಆಗಿದೆ, ನಾವು ಯಾವುದೂ ಉದ್ಧಾರ ಆಗ್ತಾ ಇಲ್ಲ, ಊರ್ಜಿತ ಆಗ್ತಾ ಇಲ್ಲ, ನಾವೇನು ಕಾರ್ಯಕ್ರಮಗಳು ಮಾಡ್ಕೊಳಕ್ಕಾಗ್ತಾ ಇಲ್ಲ, ನಮ್ಮ ಮಗಳು ಮದುವೆ ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ನನ್ನ ಮಗ ಎಜುಕೇಶನ್ ಸೆಟ್ರೇಟ್ ಆಗಲಿಲ್ಲ, ಈಗ ನಾವು ಎಷ್ಟೋ ದುಡಿತಾ ಇದ್ದೀವಿ, ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥ ವಿಚಾರಗಳಿರ್ತವೆ. ಪ್ರತಿ ಮನುಷ್ಯನಲ್ಲೂ ಇರ್ತವೆ, ನಮ್ಮಲ್ಲೂ ಇದ್ದಾವೆ, ನಿಮ್ಮಲ್ಲೂ ಇರ್ತವೆ, ಎಲ್ಲರಲ್ಲೂ ಇರ್ತಕ್ಕಂಥ ವಿಚಾರ, ಜನರಲ್ ಎಲ್ಲರಲ್ಲೂ ಇರ್ತಕ್ಕಂಥ ವಿಚಾರ ಇದು ಮನುಷ್ಯನ ಸ್ವಭಾವ. ಈಗ ಒಂದ್ ಕಡೆ 2 ಮನೆ ಇದ್ದಾವೆ, ಒಂದು ಬೀದಿನಲ್ಲಿ 2 ಮನೆ ಇದ್ದಾವೆ. ಈ 2 ಮನೆಯವರು ತುಂಬಾ ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿ. ಅವ್ರು ಬೇರೆ ಇವ್ರು ಬೇರೆ, ಅವ್ರು ಯಾರೋ ಇವ್ರು ಯಾರೋ ಆದ್ರೂ ಸಹಿತ ಆ ಮನೆಯವರು ಈ ಮನೆಯವರು ಏನಕ್ಕೆ ಆಗಲಿ, ಒಂದು ಹಬ್ಬ ಹರಿದಿನ, ಮದುವೆ ಮುಂಜಿ, ಕಷ್ಟ ಸುಖ, ಬೆಳಗ್ಗೆ ಸಾಯಂಕಾಲ ಯಾವುದೇ ಒಂದು ವಿಚಾರಕ್ಕೆ ತುಂಬಾ ಅನ್ಯೋನ್ಯವಾಗಿರ್ತಾರೆ 2 ಮನೆಯವರು. ಕಾರಣಾಂತರವಾಗಿ ಇವರನ್ನು ಕಂಡು ಯಾರಿಗೋ ಒಬ್ಬರಿಗೆ ನಮ್ಮ ಎನಿಮಿಸ್, ಶತ್ರುಗಳು ಸ್ಟಾರ್ಟ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರು ಸಂತೋಷವಾಗಿರೋದನ್ನ ಸಹಿಸಕ್ಕಾಗಲ್ಲ, ಸಹಿಸೋದು ಇಲ್ಲ. ಈಗ ನಾವು ಸುಮ್ಮನೆ ಮೇಲಕ್ಕೆ ಏನ್ ಬೇಕಾದ್ರೂ ಮಾತಾಡ್ಕೋಬಹುದು, ಒಳಗಡೆನ ಒಂದು ಗುಣ ಬೇರೆ ಇರ್ತವೆ. ಮಾನವನಲ್ಲಿ ಎಲ್ಲಾ ರೀತಿಯಾದಂತ ಗುಣಗಳು ಇದ್ದೇ ಇರ್ತವೆ. ಆ ಗುಣ ಬಂದಾಗ ಅವ್ರಿಗೇನು, ಅವ್ರಿಗೆ ಅದೊಂದು ಸಂತೋಷ, ಇವರು ಚೆನ್ನಾಗಿರ್ಬಾರ್ದು ಅನ್ನೋದೇ ಅವ್ರ ಸಂತೋಷ. ಇವರೆಷ್ಟು ಆದ್ರೂ ಪರವಾಗಿಲ್ಲ, ಅವ್ರನ್ನ ಉದ್ಧಾರ ಮಾಡ. ಆ ರೀತಿಯಾಗಿ ಈಗ ನೋಡ್ರಿ, ಯಾಕೆಂದ್ರೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಉದಾಹರಣೆ. ಇಲ್ಲ ನಡೆದಿದ್ದಾವೆ ಸರ್, 2 ಮನೆ ತುಂಬಾ ಚೆನ್ನಾಗಿರೋರು ಇದ್ದಾರೆ. ಅವ್ರು ಬೇರೆ ಆಗ್ಬೇಕಾದ್ರೆ ನಾನು ವಿಚಾರ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಈ ಜಗಳಗಂಟೆ ಇರ್ತಕ್ಕಂಥ ಮರನ ತಗೊಂಬಂದು, ಗಿಡನ, ಈ ಕಡ್ಡಿನ ಒಂದು 3 ಇಂಚಸ್, ಅದರ ಮೇಲೆ ಕೆಲವು ಬೀಜಾಕ್ಷರಗಳಿದಾವೆ. ಯಾಕಂದ್ರೆ ಈಗ ಹೋಮ್ ಅಂತಕ್ಕಂಥದ್ದು, ಇದಕ್ಕೇನ್ ಹೇಳ್ತೀವಿ ಅಂದ್ರೆ ಪ್ರಣವ ಅಂದ್ರೆ ಪ್ರಾಣನೇ, ಪ್ರಣವ ಬೀಜಾಕ್ಷರ ಅದು ಹೋಮ್. ಈಗ ಓಂ ನಮಃ ಶಿವಾಯ ಅಂತೀವಿ ನಾವು, ಅದು ಪಂಚಾಕ್ಷರಿಗೆ ಸಂಬಂಧಪಟ್ಟಂಥದ್ದು. ಇದರಲ್ಲಿ ಓಂ ಸಪ್ರೇಟ್. ಇದು ಓಂ ಅಂತಕ್ಕಂಥದ್ದು ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು. ಈಗ ಮನುಷ್ಯ ಎಂಥವನೇ ಇರಲಿ, ಎಷ್ಟೇ ದಪ್ಪ ಇರಲಿ, ಎಷ್ಟೇ ಉದ್ದ ಇರಲಿ, ಏನೇ ಸೌಂದರ್ಯ ಇರಲಿ, ಪ್ರಾಣ ಇದ್ರೆ ಮಾತ್ರನೇ ಅವನು ಎದ್ದೋಡಾಡ್ತಾನೆ. ಇಲ್ಲದ್ರೆ ಅದು ಎಣ. ಅಂದ್ರೆ ಎಲ್ಲಾ ಒಂದು ಪದಗಳಿಗೂ ಇದು ಪ್ರಾಣವಾದಂತ ಅದು ಓಂ. ಇದನ್ನ ಅದೇ ರೀತಿಯಾಗಿ ಪ್ರಾಣ ಅಂತಕ್ಕಂಥ ಓಂ ಅಂತಕ್ಕಂಥ ಬೀಜಾಕ್ಷರ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಒಳ್ಳೆ ಬೀಜಾಕ್ಷರಗಳು, ಕೆಟ್ಟ ಬೀಜಾಕ್ಷರಗಳು, ರಾಕ್ಷಸರಿಗೆ ಸಂಬಂಧಪಟ್ಟಂತ ಬೀಜಾಕ್ಷರಗಳು, ಗುಣಗಳ ನಮ್ಮಲ್ಲಿ ಉದ್ಭವ, ರಾಕ್ಷಸ ಗುಣಗಳು ನಮ್ಮಲ್ಲಿ ಉದ್ಭವ ಆಗ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಕೋಪ ಬರಬೇಕು, ಉದ್ರೇಕವಾಗಬೇಕು, ಕ್ರೌರ್ಯ ಮೆರೆದಾಡ್ಬೇಕು. ಆ ರೀತಿಯಾದಂತ ಕೆಲವು ಬೀಜಾಕ್ಷರಗಳು ಇರ್ತವೆ. ಇದನ್ನೆಲ್ಲ ಮಹನೀಯರು ಬರೆದಿಟ್ಟಿದ್ದಾರೆ. ನಾನೇ ಹೊಸದಾಗಿ ಏನು ಹೇಳ್ತಾ ಇಲ್ಲ. ಸಾವಿರಾರು ವರ್ಷಗಳು, 100 ವರ್ಷಗಳಿಂದ ಈ ಇರ್ತಕ್ಕಂಥ ವಿಚಾರ ಇದು. ಈಗ ನಾನೇ ಅದನ್ನೇನು ಉದ್ಭವ ಮಾಡಿ ಸೃಷ್ಟಿ ಮಾಡಿ ಹೇಳ್ತಾ ಇರೋದಲ್ಲ. ಕೆಲವು ಗ್ರಂಥಾಧಾರಗಳಿದಾವೆ. ಈಗ ಓಂ ನಮಃ ಶಿವಾಯ ಅಂದ್ರೆ ಏನು, ಅದರಲ್ಲೇ ಬೇರೆ ಇದೆ. ಆ ನಮಃ ಶಿವಾಯ ಅಂತಕ್ಕಂಥದನ್ನ ಮಹನೀಯರು ಆದಿಶಂಕರಾಚಾರ್ಯರು ಪಂಚಾಕ್ಷರಿಯನ್ನು ಅದನ್ನ ತಿರುವು ಮಾಡಿದ್ದಾರೆ. ತಿರುವು ಅಂದ್ರೆ ಉಲ್ಟಾ. ಅದನ್ನ ಉಲ್ಟಾ ಬರೆದ್ರೆ ಪೂರ್ತಿ ಎಲ್ಲ ವ್ಯವಹಾರಗಳು ಉಲ್ಟಾನೆ. ಇವಾಗ ಓಂ ನಮಃ ಶಿವಾಯ ಅಂತ ನಾವು ಕೈ ಮುಗಿದ್ಬಿಟ್ಟು ಬಂದ್ರೆ ಆವತ್ತಿನ ಕೆಲಸಗಳು ಬೇರೆ ರೀತಿ. ಏನು ಆವತ್ತಿನ ಫಲ ಏನಿದೆ ಅದು ಬರುತ್ತೆ. ಅದನ್ನ ಉಲ್ಟಾ ಬರೆದು ನೀಟಾಗಿ ಓದ್ಬಿಟ್ಟು ಬಂದಿದ್ದೀವಿ ಅಂದ್ರೆ ನಾವು ಆವತ್ತಿನ ಕೆಲಸಗಳೆಲ್ಲ ಉಲ್ಟಾನೆ.
ಅಂದ್ರೆ ನಾವ್ ಏನು ಹೋಗ್ತಾ ಇದೀವಿ ಅದ್ ಈ ಗಾಡಿ ಹೋಗ್ತಾ ಇರೋದು ಬಿದ್ದೋಗುತ್ತೆ, ಈ ಲಾರಿ ಕೆಳಕ್ಕೆ ನಾವೇ ಹೋಗ್ಬಿಡ್ತೀವಿ, ಮೈಂಡ್ ಅಪ್ಸೆಟ್ ಆಗುತ್ತೆ, ಮೈಂಡ್ ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ನಮ್ಮ ಕಂಟ್ರೋಲ್ ಇರಲ್ಲ. ಆ ರೀತಿಯಾಗಿ ಈ ಒಂದು ಗಿಡನ ಅದರ ಮೇಲೆ ಈ ಬೀಜಾಕ್ಷರಗಳನ್ನು ಬರೆದು ಇದಕ್ಕೆ ಕಾಗೆ, ಕಾಗೆದು ಒಂದು ರೆಕ್ಕೆ, ಅದರದ್ದು ಒಂದು ಕೂದಲು ಅಂತ ಲೆಕ್ಕ, ಒಂದು ರೆಕ್ಕೆ ಕಾಗೆದು ಒಂದು ರೆಕ್ಕೆ, ಗೂಬೆದು ಒಂದು ರೆಕ್ಕೆ, ಗೂಬೆ ಅಂತಕ್ಕಂಥ ಒಂದು ಪಕ್ಷಿ, ಅದನ್ನು ಈ ಕಾಗೆನೂ ಒಂದು ಪಕ್ಷಿ. ಈ ಎರಡು ರೆಕ್ಕೆಗಳನ್ನ ಸಂಗ್ರಹಿಸಿ ಈ ಎರಡು ರೆಕ್ಕೆಗಳು ಉಲ್ಟಾ ಮಾಡಿ ಮತ್ತೆ ಈ ಕಡ್ಡಿನ ಜೊತೆಯಲ್ಲಿಟ್ಟು ಕಪ್ಪು ದಾರವನ್ನು ಸುತ್ತಿ ಅದಕ್ಕೆ ಬರೀ ಕುಂಕುಮವನ್ನು ಹಚ್ಚಿ ಆ ಒಂದು ಕಾಂಪೌಂಡ್ ಅಲ್ಲಾಗ್ಲಿ ಆ ಮನೆಯಲ್ಲಾಗ್ಲಿ ಇದ್ದಕ್ಕಿದ್ದಂತೆ ಕ್ರೌರ್ಯ ಆ ಮನೆಯಲ್ಲಿ ಓನರ್ಗೆ, ಮಕ್ಕಳಿಗೆ, ತಂದೆ ತಾಯಿಗೆ, ತಾಯಿ ಏನೋ ಒಂದು ಹೇಳ್ತಾರೆ ಮಗಳು ಕೇಳಲ್ಲ, ಮಗಳೇನೋ ಒಂದು ಹೇಳ್ತಾರೆ ತಾಯಿ ಕೇಳಲ್ಲ, ಅಪ್ಪ ಏನೋ ಒಂದು ಹೇಳ್ತಾನೆ ಮಗನ್ ಕೇಳಲ್ಲ, ಮಗ ಏನೋ ಒಂದು ಹೇಳ್ತಾನೆ ಅಪ್ಪನ್ ಕೇಳಲ್ಲ. ಯಾಕಂದ್ರೆ ಏನಪ್ಪ ನಮ್ಮ ಮನೆ ಇಷ್ಟೊಂದು ಚೆನ್ನಾಗಿತ್ತು, ಇಷ್ಟೊಂದು ಅನ್ಯೋನ್ಯವಾಗಿದ್ದೀವಿ ನಾವು, ಬೇರೆಯವರ ಪಕ್ಕದ ಮನೆ ವಿಚಾರ ಒಂದ್ ಕಡೆ ಇರ್ಲಿ, ನಮ್ಮ ಮನೆಯಲ್ಲೇನೆ ಏನಯ್ಯ ಅರ್ಜೆಂಟಾಗಿ ಹೋಗಿ ತೋಟಕ್ಕೆ ಕೊಡ್ಬಾರಯ್ಯ, ಬೇಕಾದ್ರೆ ಹೋಗಯ್ಯ ನೀನು ಅಂತಾನೆ. ಅಂದ್ರೆ ಎಲ್ಲ ಉಲ್ಟಾ ಆಗ್ಬಿಡ್ತು, ಎಲ್ಲ ಉಲ್ಟಾ. ಯಾಕೆ ಏನಪ್ಪ ಇದು ಹಿಂಗ್ ಮಾತ್ರ ಎಲ್ಲಿಂದ ಬಂತು ಇವನಿಗೆ ಧೈರ್ಯ ಇದು, ಇಷ್ಟೊಂದು ಯೋಚನೆ ಮಾಡ್ತಾನೆ. ಆಮೇಲೆ 2-3 ಸಾರಿ ಇವನ್ ಮಗ ತರ ಹೇಳ್ದಾಗ ಅಪ್ಪನಿಗೆ ಏನಾಗ್ತಾನೆ, ಏನೋ ಬೋಳಿ ಮಗನೇ ಅಂತಾನೆ. ಒಂದ್ ಸ್ವಲ್ಪ ಅವ್ರ ರೈಸ್ ಆಗ್ತದೆ, ಶುರುವಾಯ್ತು. ಇದಕ್ಕೆ ಏನ್ ಹೇಳ್ತಾನೆ ಅಂದ್ರೆ, ಈ ವಿದ್ಯೆಗೆ ಏನ್ ಹೇಳ್ತಾನೆ ಅಂದ್ರೆ ವಿದ್ವೇಷಣ ವಿದ್ಯೆ ಅಂತ ಹೇಳ್ತಾನೆ. ಇದಕ್ಕೆ ಮಹನೀಯರು ಏನು ಇದಕ್ಕೆ ಬಿರುದು ಕೊಟ್ಟಿದ್ದಾರೆ ಅಂದ್ರೆ, ಈ ಒಂದು ಆಕ್ಟಿವಿಟೀಸ್ಗೆ, ಈ ಒಂದು ಪ್ರಯೋಗಕ್ಕೆ, ಇವರಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಪರಿವರ್ತನೆಗೆ ಈ ಪ್ರಯೋಗಕ್ಕೆ ಏನ್ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಕ್ಲೀನ್ ಆಗಿ ಇದು ವಿದ್ವೇಷಣೆ ಅಂತ ಹೇಳ್ತಾನೆ. ಇದು ಒಂದು ಭಯಂಕರವಾದಂತ ಮಾಟ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ 4 ಜನ ಇರೋದು, 4 ರೀತಿಯಾಗಿ ಹೋಗ್ತಾರಲ್ವಾ. 4 ಜನದ ಮಾತು ಒಬ್ಬರೊಬ್ರು ಯಾರು ಕೇಳಲ್ಲ, ಯಾರು ಕೇಳದೆ ಇರ್ತಕ್ಕಂಥ ಇದೊಂದು ಮಾಟ ಅಂತ. ಇದು ಒಂದು ಪ್ರಯೋಗ. ಇದು ದಶಮಾದ ವಿದ್ಯೆಗಳಲ್ಲಿ, ಅಷ್ಟಮಾದ ವಿದ್ಯೆಗಳಲ್ಲಿ, ಈ ವಿದ್ಯೆಗಳಲ್ಲಿ ಪವರ್ಫುಲ್ ಆದಂತ ಒಂದು ವಿದ್ಯೆ ಇದು. ಇದಕ್ಕೇನು ಹೇಳ್ತಾನೆ, ವಿದ್ವೇಷಣೆ ಅಂತ ಹೇಳ್ತಾನೆ. ಈ ಸೌದೆಗೆ ಕಾಡಿಗೆ ಹೋದಂತ ಜನಗಳು ಅವರಿಗೆ ಗೊತ್ತಿಲ್ಲದೆ ಈ ಒಂದು ಜಗಳ ಗಂಟಿ ಅಂತಕ್ಕಂಥನ ಮರನ ಕಡಿದು ಸೌದೆ ತಂದ್ಬಿಡ್ತಾ ಇದ್ರು ಮನೆಗೆ, ಗೊತ್ತಿಲ್ಲದೆ ಎಲ್ಲ ಸೌದೆ ಜೊತೆ ಮಿಕ್ಸ್ ಆಗಿ ಮನೆಗೆ ಬಂದ್ಬಿಡ್ತಾ ಇತ್ತು. ಕಾರಣಾಂತರವಾಗಿ ಆ ಸೌದೆ ಮನೆಯಲ್ಲಿ ಉರಿಸ್ತಾ ಇರ್ಬೇಕಾದ್ರೆ, ಅದ್ರ ಹೊಗೆ ಮನೆಯೆಲ್ಲ ಹರಡ್ತಾ ಇರ್ಬೇಕಾದ್ರೆ, ಅವಾಗ ಅಡುಗೆ ಮಾಡ್ಬೇಕಾದ್ರೆ ಮನೆಯೆಲ್ಲ ಹೊಗೆನೆ, ಆಲ್ಮೋಸ್ಟ್ ಎಲ್ಲ ಮನೆಯೆಲ್ಲ ಅಡುಗೆನೆ. ಅದು ಎಂತ ಮನೆ ಆಗ್ಬೋದು, ಯಾರೇ ಆಗಬಹುದು, ಅದು ಹೊಗೆನೆ. ಆ ಹೊಗೆ ಎಲ್ಲೆಲ್ಲಿ ಆಡ್ತಾ ಇತ್ತೋ ಅಲ್ಲೆಲ್ಲ ಜಗಳ ಸ್ಟಾರ್ಟ್ ಆಗುತ್ತೆ. ಈ ತರ ಹೌದೌದು, ಹೌದೌದು. ಅಲ್ಲಲ್ಲ, ಆ ಹೊಗೆ ವಿಷ ಅಲ್ವಾ ಅದು. ಆ ಗಿಡದ ಮಹಿಮೆನೇ ಆ ರೀತಿ, ಆ ಮರದ ಮಹಿಮೆನೇ ಆ ರೀತಿ. ಪರಮಾತ್ಮ ಈಗ ತುಳಸಿಗೆ ನಾವ್ ಯಾಕೆ ಪೂಜೆ ಮಾಡ್ತೀವಿ, ಆಕ್ಸಿಜನ್ ಚೆನ್ನಾಗಿ, ತುಳಸಿ ಯಾರು ಪರಿಗಣಿಸಿದ್ರು, ಅದೇ ರೀತಿಯಾಗಿ ಭಗವಂತನ ಸೃಷ್ಟಿಯಲ್ಲಿ ನೀನು ಇದಕ್ಕೆ ಅಂತಕ್ಕಂಥ ನಿರ್ಣಯಗಳು ನೋಡಿ ಆಗಿನ ಕಾಲದಲ್ಲಿ. ಧನ್ವಂತ್ರಿ ಅಂತಕ್ಕಂಥವ್ರು ಪ್ರತಿಯೊಂದು ಗಿಡ ಮರಕ್ಕೂ ಆ ಒಂದು ಪ್ರಾಣ, ಹೆಸರು, ಇನ್ನೊಂದು ಮತ್ತೊಂದು, ಈ ನಿನ್ನಿಂದ ಇಂತಿಂತ ಕಾರ್ಯ ಆಗುತ್ತೆ ಅಂತ ನಿರ್ಣಯ. ಆಗ ಪುರೋಹಿತರಾಗಬಹುದು, ಪಂಡಿತರಾಗಬಹುದು, ಇಂಥ ವಿದ್ಯಾವಂತರು ಅದನ್ನು ಪರಿಗಣಿಸಿ ಇದು ಇಂಥ ಒಂದು ವಿಚಾರ ಸಪ್ತ ಋಷಿಗಳಲ್ಲಿ, ಈಗಿನ ಜನಗಳಲ್ಲ, ಸಪ್ತ ಋಷಿಗಳು ದೃಷ್ಟಿ ಇಟ್ಟು ಯಾಕೆ ಇಲ್ಲಿ ಈ ರೀತಿಯಾದಂತ ಗಲಾಟೆಗಳಾಗ್ತಾ ಇದೆ, ಈ ಮನೆಯಲ್ಲಿ ಇಷ್ಟೊಂದು ಅನಾಹುತ ಆಗ್ತಾ ಇದೆ, ಅಪ್ಪ ಮಗನ್ ನೋಡಿತಾ ಇದ್ದಾನೆ, ಹೆಂಡತಿ ಮಗಳು ನೋಡಿತಾ ಇದ್ದಾಳೆ, ಇದು ಯಾಕೆ ಇಷ್ಟೊಂದು ಚೆನ್ನಾಗಿರೋ ಹಿಂಗ್ ಯಾಕೆ ಗಲಾಟೆ ಆಯ್ತು ಅಂತ ಪರಿಗಣಿಸಿ ಅವರು ದೃಷ್ಟಿಯಿಂದ ನೋಡಿದಾಗ, ಓಹೋ ಇದು ಇಂಥ ಒಂದು ಗಿಡದ ಸಮಸ್ಯೆ, ಇದು ಇಂಥದನ್ನ ಸೌದೆಯಾಗಿ ತಂದು ಮನೆಯಲ್ಲಿ ಉರಿಸಿದ್ರಿಂದ ಈ ರೀತಿ ಆಗ್ತಾ ಇದೆ, ಇದು ಜಗಳಗಂಟಿ, ಇಂಥ ಮರನ ಯಾರು ತರಬಾರ್ದು ಅಂತಕ್ಕಂಥ ಪೂರ್ವಜರಿಗೆ ಋಷಿಗಳೇ ಅರಿವು ಕೊಟ್ಟಿದ್ದು. ಆಗಿಂದ ಈ ಮೂಲಿಕೆ ಗೋಪ್ಯವಾಗಿ ಆಗ್ಲೇ ಬರ್ತಾ ಇದೆ. ಈಗ ಅದನ್ನ ತಿಳ್ಕೊಂತಕ್ಕಂಥವ್ರು ಯಾರಪ್ಪ ಅಂದ್ರೆ ಈ ವಿದ್ಯಾವಂತರು, ಈ ಒಂದು ಜ್ಯೋತಿಷ್ಯರು, ಈ ಪುರೋಹಿತರು, ಈ ಮತ್ತೆ ಭೂತ ವೈದ್ಯರು, ಮತ್ತೆ ಆಯುರ್ವೇದಗಳು, ಈ ಗೊತ್ತಿರ್ತಕ್ಕಂಥವರೆಲ್ಲನು ಇದನ್ನು ಪರಿಗಣಿಸಿದಾಗ ಅವ್ರಿಗೆ ಗೊತ್ತಿದೆ ಏನು ಈ ಮರ ಇಂಥದ್ದು. ಯಾಕಂದ್ರೆ ಅವ್ರದ್ದು ಕೆಲಸ ಅದೇ ಅಲ್ವಾ, ಆ ಕೆಲಸ ಅದೇ ಆದಾಗ ಅವರು ಈ ಮರ ಇಂಥದ್ದು, ಈ ಮರ ಇಂಥ ಸಮಯದಲ್ಲಿ ಇಂಥ ಕೆಲಸಕ್ಕೆ ಉಪಯೋಗಿಸ್ಕೋಬಹುದು, ಮಿಕ್ಕಿನಾದಂಗೆ ಇದ್ರ ಸಂತೆಗೆ ಹೋಗ್ಬಾರ್ದು ಅಂತಕ್ಕಂಥದ್ದು ಅರಿವಿದೆ, ಅದನ್ನ ತರಲ್ಲ. ಬಟ್ ಈಗ್ಲೂ ಗೊತ್ತಿಲ್ಲದವ್ರು ತಗೊಂಡೋದ್ರೆ ಅನಾಹುತ ಆಗ್ತೈತೆ. ಇದು ನೋಡ್ರಿ, ಇದು ಒಂದು ಭಯಂಕರವಾದಂತ ವಿದ್ವೇಷಣೆ ಮಾಟ ಮಂತ್ರ. ಇದು ಒಂದು ಪ್ರಯೋಗ.
ಎಷ್ಟು ಚಮತ್ಕಾರ ಸರ್, ಒಂದು ಮರದ ಒಂದು ಸಸ್ಯ ಅದೇ ರೀತಿಯಾಗಿ ಈ ಜಗಳ ಆಗೋದು ಈಗ ತಗೊಳ್ಳಿ ನೀವು ಇದನ್ನೇನೋ ಮಾಡ್ಬಿಟ್ರು ಸಣ್ಣ ಪ್ರಯೋಗ ಗಿಡಮೂಲಿಕೆ ಇಟ್ಬಿಟ್ರು ಜಗಳ ಆಯ್ತು, ಇನ್ನೊಂದಾಯ್ತು, ಮತ್ತೊಂದಾಯ್ತು. ಆ ಜಗಳನೇ ಯಾವ್ದೋ ರೀತಿ ಬೇರೆ ಕತ್ತಿಯಿಂದ ಹೊಡ್ಕೋಬಹುದು, ಮಚ್ಚಿಂದ ಹೊಡ್ಕೋಬಹುದು, ಸೌದೆಯಿಂದ ಹೊಡ್ಕೋಬಹುದು, ಸಾವು ಸಂಭವಿಸಬಹುದು. ಮತ್ತೆ ಈಗ ಒಬ್ಬ ಅಪ್ಪ ಒಬ್ಬ ಮಗ ಇರ್ತಾನೆ, ಆ ಮನೆಯಲ್ಲಿ ಜಗಳ ಆಯ್ತು, ಅಪ್ಪ ಆದ್ರೂ ಸಾಯ್ಬೋದು, ಇಲ್ಲ ಮಗ ಆದ್ರೂ ಸಾಯ್ಬೋದು ಈ ಗಲಾಟೆಯಲ್ಲಿ. ಯಾಕೆ ನಿಲ್ಲಲ್ಲ, ಇದು ನೆವರ್ ಎಂಡ್. ಯಾಕೆಂದ್ರೆ ಇದು ಪ್ರಯೋಗ ಅಲ್ಲಿ ನಡೀತಾನೆ ಇರ್ತದಲ್ವಾ, ಸಮಾಧಾನನೇ ಆಗಲ್ಲ. ಸೊ ಅದು ತೆಗೆಯಂಟ ಇರುತ್ತೆ. ಬೇರೆ ಯಾರೋ ದೊಡ್ಡವ್ರು ಬಂದ್ರು, ಬೇಡಪ್ಪ ಯಾಕೆ ಗಲಾಟೆ ಅದು ಕೇಳಲ್ಲ. ಇಲ್ಲಿ ಇದು ಆಗ್ತಾ ಇದೆಯಲ್ಲ, ಪೆಟ್ರೋಲ್ ಕೆಳಗಡೆ ಇದೆಯಲ್ಲ, ಬೆಂಕಿ ಉರಿತಾನೆ ಇರ್ತೈತೆ. ಸಮಾಧಾನ ಮಾಡಿದ್ರು ನೆಕ್ಸ್ಟ್ ಮತ್ತೆ ಇಲ್ಲ ಮತ್ತೆ ಉದ್ರೇಕ ಆಗ್ತಾನೆ ಇರ್ತೈತೆ, ಕೋಪ ಬರ್ತಾನೆ ಇರ್ತೈತೆ. ಇದು ತುಂಬಾ ಡೇಂಜರ್ ಸರ್, ತುಂಬಾ ಡೇಂಜರ್ ಇದು. ಅದು ಆಗ ಎಲ್ಲಾದ್ರೂ ಹೋಗಿ ವಿದ್ಯಾವಂತರಲ್ಲಿ, ವಿದ್ಯೆ ಅಷ್ಟೋ ಇಷ್ಟೋ ಗೊತ್ತಿರ್ತಕ್ಕಂಥವ್ರ ಹತ್ರ ಹೋಗಿ, ಯಾಕೆಂದ್ರೆ ಈಗ ನಂಬಲ್ಲ ಆದ್ರೆ ನೀವು ಇವ್ರು ಬೇರೆ ಕಡೆ ಹೋಗಿ ಎಲ್ಲೋ ಕೇಳ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಅರಿವಿರಲ್ಲ, ಬರೀ ಜ್ಯೋತಿಷ್ಯ ಕಲ್ತಿರ್ತಾರೆ ಅವರು. ಏನೋ ವಾಸ್ತು ಇಲ್ಲ ಮನೆ, ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ, ಏನೋ ತೊಂದರೆ ಆಗಿದೆ ನೋಡ್ಕೊಳ್ರಪ್ಪ ಅಂತ ಹೇಳ್ಬೋದು. ಇಲ್ಲ ಇನ್ನೊಬ್ಬರ ಹತ್ರ ಹೋದ್ರು, ಅವ್ರಿಗೆ ಇದ್ರ ವಿಚಾರ ಗೊತ್ತಿರಲ್ಲ, ಸಣ್ಣ ಪುಟ್ಟ ಏನೋ ಒಂದು ಮಾಡ್ಕೊಡ್ತಾರೆ ಇವರು, ನಿಂಬೆ ಹಣ್ಣು ತೆಂಗಿನಕಾಯಿ ಏನೋ ಒಂದು ಮಾಡ್ಕೊಡ್ತಾರೆ. ಆವಾಗ ಅದ್ರ ಬಗ್ಗೆ ಇವ್ರಿಗೆ ಇಲ್ಲಿ ರಿಸಲ್ಟ್ ಬರಲ್ಲ. ಆವಾಗ ಎಲ್ಲ ಸುಳ್ಳು, ಏನು ನಂಬಿಕೆ ಇಲ್ಲ ಅಂತ ನಂಬಿಕೆ ಅಲ್ಲಿ ಹೋಗ್ಬಿಡ್ತೈತೆ. ಇದನ್ನ ನುರಿತ ಕಲಾವಿದರಲ್ಲಿ ಹೋಗಿ, ನಿಜವಾದಂತ ವೈದ್ಯರಲ್ಲಿ ಹೋಗಿ ಇದನ್ನ ಕಂಡಿಡಿದು ಈ ರೀತಿ ಆಗಿದೆಪ್ಪ, ಇದಕ್ಕೆ ಪರಿಹಾರ ಈ ರೀತಿ ಇದೆ ಅಂತ ಅವರಲ್ಲಿ ಹೋದಾಗ ಇದಕ್ಕೆ ಪರಿಹಾರ ಸಿಗ್ತೈತೆ. ಅವ್ರು ಯಾರೋ ಒಬ್ರು ನಂಬ್ತಾರೆ. ಈ ವಿದ್ಯಾವಂತರಲ್ಲಿ ಹೋಗೋರು 100ಕ್ಕೆ ಒಬ್ರು ಇಬ್ರು, ಇನ್ನು 90 ಜನ ಮಾಮೂಲಿ ಹೊಟ್ಟೆಪಾಡಿಗೋಸ್ಕರ ಇರ್ತಕ್ಕಂಥವ್ರ ಹತ್ರನೇ ಹೋಗೋದು. ಅವಾಗ ಏನಾಯ್ತು, ಹೊಟ್ಟಾಯ್ತು ನಂಬಿಕೆ. ಹಂಗಾಗಿನೇ ಮಾಂತ್ರಿಕಕ್ಕೆ ಈಗ ಸಾಧ್ಯವಾದಷ್ಟು ಮಾಟ ಮಂತ್ರ ಭೂತ ವೈದ್ಯರಿಗೆ ಬೆಲೆ ಇಲ್ಲ ಈಗ. ಕರೆಕ್ಟ್ ಸರ್. ಆಲ್ಮೋಸ್ಟ್ ಈಗ ನೀವಂತ ಹೇಳಿದ್ರೆ, ನೀವು ಬಂದು ನಿಮ್ಮ ಪರಂಪರೆಯಿಂದ, ನಿಮ್ಮ ತಾತನ ಕಾಲದಿಂದ ನೀವು ಇದನ್ನ ನಡೆಸ್ತಾ ಬಂದಿದ್ದೀರ ಅಂತ ಸುಮಾರು ಜನ ಈಗ ಕಣ್ಣು ಕಾಣಿಸ್ತಾರೆ ನಮಗೂ ಕೂಡ. ರೀಸೆಂಟಾಗಿ ಅವರು ಎಲ್ಲೋ ಒಂದು ಕಲ್ತ್ಕೊಂಬಂದು ಅವರೇ ಒಂದು ಶುರು ಮಾಡಿರ್ತಾರೆ. ಸೊ ಅಂದರೆ ವಿದ್ಯೆ ಬಂದು ಅವರು ಅಷ್ಟೊಂದು ಇನ್ನೂ ಪರಿಪಕ್ವ ಇಲ್ಲದೇನೆ ಮಾಡಕ್ಕೆ ಹೋದಾಗ ಈ ಥರ ಎಫೆಕ್ಟ್ಗಳಾಗ್ಬೋದಾ ಸರ್? ಇನ್ನೊಂದು ಸರ್, ಒಂದು ವಿಚಾರ ಹೇಳ್ಬೇಕಂದ್ರೆ, ಪರಿಪಕ್ವ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತಾ ಇದೆ ಇವತ್ತು ಮುಖ್ಯವಾಗಿ ನಾವು ಮಾತಾಡಬೇಕಾದಂಥ ಒಂದು ವಿಚಾರ ಇದೆ. ನಂಬಿಕೆ ಇಲ್ಲ, ನಂಬಲ್ಲ, ಇದೆಲ್ಲ ಸುಳ್ಳು ಅಂತಕ್ಕಂಥದ್ದು ಈಗ ಹರಿದಾಡ್ತಾ ಇದೆ ಎಲ್ಲಾ ಮನುಷ್ಯರಲ್ಲೂ. ಇವತ್ತು ಎಜುಕೇಶನ್ ಬೇಕಾದಷ್ಟಿದೆ, ಮೆಡಿಕಲ್ ಬೇಕಾದಷ್ಟಿದೆ, ಇವತ್ತು ಎಷ್ಟೋ ಬೆಳೆದಿದೆ. ಈ ಒಂದು ಆಧುನಿಕವಾದಂತಹ ಕಾಲ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಆಲ್ಮೋಸ್ಟ್ ಸ್ಪೀಡ್ ಲೈಫು ಇದೆಲ್ಲ ಇಲ್ಲ ಅನ್ಕೊಂಡಿದ್ದೀವಿ ನಾವು. ಆದರೆ ಇದೆಲ್ಲ ಪ್ರತಿಯೊಂದು ವಿಚಾರವೂ ಇದೆ, ಪ್ರತಿಯೊಂದು ವಿಚಾರನೂ ಇದೆ. ಇಲ್ಲಿ ಏನಿದೆಯಪ್ಪ ಅಂದರೆ, ಈಗ ನನ್ನಲ್ಲಿ ವಿದ್ಯೆ, ನಮ್ಮ ತಂದೆಯಲ್ಲಿ ಸ್ವಲ್ಪ ಇತ್ತು, ನಮಗೆ ಸ್ವಲ್ಪ ತಿಳಿಸಿದ್ದಾರೆ. ಆ ಸ್ವಲ್ಪವನ್ನು ನಾನು ಮಾತಾಡ್ತಾ ಇದ್ದೀನಿ. ಅವ್ರ ತಂದೆಯವರು ಅವ್ರಿಗೇನೋ ಸ್ವಲ್ಪ ಕೊಟ್ಟಿದ್ರೇನೋ ಅವ್ರು ಮಾತಾಡಿದ್ರೆ ಹಿಂದೆ ಹೋಗ್ತಾ ಹೋಗ್ತಾ ಆ ರೀತಿ. ಆದ್ರೆ ಏನಾಗುತ್ತೆ ಇಲ್ಲಿ, ಈಗ ನನ್ನಲ್ಲಿ ಏನೋ ಸ್ವಲ್ಪ ವಿದ್ಯೆ ಇದೆ, ಈಗ ನನಗೊಬ್ಬ ಶಿಷ್ಯ ಸಿಗ್ತಾನೆ, ನಾನು ಆ ಶಿಷ್ಯನಿಗೆ ವಿದ್ಯೆ ಹೇಳಲ್ಲ. ಯಾಕೆ ಹೇಳಲ್ಲ? ಇದು ಮಾಟ, ಶೂನ್ಯ, ನೆಗೆಟಿವ್ ಎನರ್ಜಿ, ನಾವು ಜೀರೋ ಆಗ್ಬಿಡ್ತೀವಿ. ಶಿಷ್ಯ ನಮ್ಮ ಹತ್ರ ಯಾವಾಗಲೂ ಚೆನ್ನಾಗಿರ್ತಾನಂತ ನಾವು ನಂಬಕ್ಕಾಗಲ್ಲ, ಎಲ್ಲೋ ಒಂದ್ ಕಡೆ ನಾವು ನಂಬಕ್ಕಾಗಲ್ಲ. ಶಿಷ್ಯನು ಒಳ್ಳೆಯವನಂತ ನಮ್ಮನ್ನು ನಾನು ನಂಬಕ್ಕಾಗಲ್ಲ, ನಮ್ಮ ಗುರುಗಳು ಒಳ್ಳೆಯವರಂತ ಅವನು ನನ್ನ ನಂಬಿರಲ್ಲ, ನಂಬಿಕೆನೇ ಇರಲ್ಲ. ನಂಬಿಕೆ ಇಲ್ದಾಗ ಇವರಲ್ಲಿ ದುರ್ಗುಣಗಳಿರ್ತವೆ. ದುರ್ಗುಣಗಳಲ್ಲಿ ನಾವು ವಿದ್ಯೆ ಕೊಟ್ಟಾಗ ಅವ್ರಿಗೆ ಆ ವಿದ್ಯೆ ನಮ್ಮ ಮೇಲೆ ಪ್ರಯೋಗ ಮಾಡಬಹುದು, ಇವರು ನಮ್ಮನೆಗೆ ಮಾಡಬಹುದು, ನಮ್ಮ ಮಕ್ಕಳಿಗೆ ಮಾಡಬಹುದು, ನಮ್ಮ ಬೆಳೆಗಳಿಗೆ ಮಾಡಬಹುದು, ನಮ್ಮ ಬೆಳವಣಿಗೆಗೆ ಮಾಡಬಹುದು ಇವರು ಅಂತೇಳಿ ಏನ್ ಮಾಡ್ತೀವಿ, ಶಿಷ್ಯನನ್ನ ನಾವು ಬೆಳೆಸಲ್ಲ. ಸೊ ಅವ್ರಿಗೆ ಜಸ್ಟ್ ಏನೋ ಒಂದು ಆಗ ಏನಾಗ್ತೈತೆ, ಆ ರೀತಿಯಾಗಿ ನಶಿಸುವೈತಿ ವಿದ್ಯೆ. ಈಗ ನಾನು ನನ್ನ ಮಗ ಇದ್ರೆ ಹೇಳ್ತೀನಿ, ನನ್ನ ಮಗನಿಗೆ ಆಸಕ್ತಿ ಇದ್ರೆ ಕಲಿತಾನೆ ಇಲ್ಲ, ಅದು ನನ್ನಲ್ಲೇ ನಶಿಸಿ ಹೋಯ್ತು. ಆ ರೀತಿಯಾಗಿ ನಿಜವಾದಂತ ಒಂದು ಒರಿಜಿನಾಲಿಟಿ ವಿದ್ಯೆ ಈ ರೀತಿಯಾಗಿ ನಶಿಸಿ ಹೋಗ್ತಾ ಇದೆ. ಸುಮಾರು ನಮ್ಮ ಸ್ವದೇಶದಲ್ಲಿ, ನಮ್ಮ ಭಾರತದ ಪರಂಪರೆಯನ್ನು ನೋಡಿದ್ರೆ ಸಾಕಷ್ಟು ವಿದ್ಯೆಗಳು ಇದೇ ರೀತಿ ನಶಿಸಿ ಹೋಗಿ ಇವತ್ತು ನಶಿಸಿ ಹೋಗಿದೆ. ನಮ್ಮಲ್ಲಿ ಇರ್ತಕ್ಕಂಥ ಗ್ರಂಥಗಳನ್ನ ನಮ್ಮ ರಾಜಾದಿರಾಜರುಗಳು ಯುದ್ಧಗಳಾದಾಗ ಪಾರ್ಬಾರೆ ಬೇಕಾದಷ್ಟು ಆಗೋಗಿದೆ. ಇಂತಾವು ನೀವು ಎಷ್ಟೋ ವಿಡಿಯೋಗಳು ನೋಡಿದ್ದೀರಾ, ಮಾಡಿದ್ದೀರಾ. ಬೇಕಾದಷ್ಟು ಸಂಪತ್ತೆಲ್ಲ ಹೊರಟೋಗಿದೆ, ವಿದ್ಯೆ ಎಲ್ಲ ಹೊರಟೋಗಿದೆ. ಇವತ್ತು ನಮ್ಮ ಒಂದು ಆಧುನಿಕ ಅಂತ ಹೇಳಿದ್ರೆ ಎಲ್ಲ ಒಂದು 50 ವರ್ಷದಿಂದ ಈಚೆಗೆ, 50 ವರ್ಷದ ಹಿಂದೆ ಎಲ್ಲ ಏನೂ ಇರಲಿಲ್ಲ. 50 years, ಬರೀ 50 ವರ್ಷ. 50 ವರ್ಷದಿಂದ ಏನಿತ್ತು? ಟಿವಿ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ, ಕಾರ್ ಇರ್ಲಿಲ್ಲ, ನೆಟ್ಟಿಗೆ ಸರಿಯಾಗಿ ಏನು ಇರ್ಲಿಲ್ಲ ಸರ್, ಏನು ಇರ್ಲಿಲ್ಲ. ಒಂದು ಟೆಲಿಫೋನ್ ಇತ್ತೇನೋ ಅವಾಗ ಅಷ್ಟೇ, ಲ್ಯಾಂಡ್ ಲೈನ್ ಫೋನ್ ಇತ್ತು. ಅದರಿಂದ ಹಿಂದಕ್ಕೆ ಹೋಗ್ಬಿಟ್ರೆ ನಾವು
ಇದು ಒಂದು ಗಿಡದಿಂದ ಇಷ್ಟಾಗುತ್ತೆ ಅಂದರೆ ಇನ್ನೂ ಮಹಾನ್ ಎಷ್ಟೋ ಬೇಕಾದಷ್ಟು ಕೆಲಸಗಳಿದೆ. ಯಾವ್ಯಾವ ರೀತಿ ಮಾಡಿರ್ತಾರೋ ಈಗ ಇಬ್ಬರು ರಿಯಲ್ ಎಸ್ಟೇಟ್ ಬಿಸ್ನೆಸ್ನವ್ರು ಇರ್ತಾರೆ. ಸ್ಟಾರ್ಟಿಂಗ್ ಸೇರಿದಾಗ ಒಳ್ಳೆ ಅಣ್ಣ ತಮ್ಮಂದ್ರು ಇದ್ದಂಗೆ ಇರ್ತಾರೆ, ಚೆನ್ನಾಗಿರ್ತಾರೆ. ನಾವು ಅದ್ ಮಾಡ್ಬೇಕಣ್ಣ, ಇದು ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ತುಂಬಾ ಒಬ್ರಿಗೊಬ್ರು ಬಿಡದೆ ಸಮಯ ಸಂದರ್ಭಗಳನ್ನ ಬಳಸ್ಕೊಂಡು ಇಲ್ಲಿ ನೋಡ್ಕೊಂಡು ಅಲ್ಲಿ ನೋಡ್ಕೊಂಡು ಇವ್ರ ಮನೆ ಕೆಲಸ ಅವರು, ಅವ್ರ ಮನೆ ಕೆಲಸ ಇವರು ನೋಡ್ಕೊಂಡು ಪ್ರತಿಯೊಂದು ತುಂಬಾ ಚೆನ್ನಾಗಿರ್ತಾರೆ. ಈಗ ಕಾರಣಾಂತರವಾಗಿ ಯಾವ್ದನ್ನ ಒಂದು ಬಿಸ್ನೆಸ್ ಆಗೋ ಸಮಯದಲ್ಲಿ ಈ ಇಬ್ಬರು ಜೊತೆಲಿ ಇರ್ತಾರೆ, ಒಬ್ಬನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಇನ್ನೊಬ್ಬನ ಮಾತಾಡ್ದ ಅಂತ ಇಟ್ಕೊಳ್ಳಿ, ಇವನಿಗೆ ಬಂತು ಅನುಮಾನ, ಏನೋ ಆಯ್ತು ಅಂತ. ಅಲ್ಲಿಂದ ಏನಾಗ್ತದೆ, ಅವನಿಗೆ ಏನಾದ್ರು ಸ್ವಲ್ಪ ಹಣ ಬಂತು ಅಂತ ಇಟ್ಕೊಳ್ರಿ, ಅವನ್ ಸ್ವಲ್ಪ ಶೈನ್ ಆಗ್ಬಿಟ್ಟ, ಒಂದು ಗಾಡಿ ತಗೊಂಡ, ಆ ಗಾಡಿನಲ್ಲಿ ಇವನ್ ಬಾರ ಹೋಗೋಣ ಅಂತ ಇವನ್ ಗಾಡಿ ಇರಲ್ಲ. ನಾವು ಇಬ್ರು ಜೊತೆಯಲ್ಲೇ ಇದ್ದು ಅವತ್ತೇನೋ ಆಯ್ತು, ಇವನ್ ಸ್ವಲ್ಪ ಎಲ್ಲ ಏನ್ ನೋಡ್ಬೇಕು, ಇವನ್ ಜಾಸ್ತಿ ಆಗೋಯ್ತು ಅಂತ ನಮ್ಮಂತ ಅವ್ರನ್ನೊಬ್ಬನ ಕಾಂಟ್ಯಾಕ್ಟ್ ಮಾಡ್ತಾನೆ. ಒಂದು ಸಣ್ಣ ಪ್ರಯೋಗ, ಸಮಯ ಹಿಂಗಾಯ್ತು, ಹಂಗಾಯ್ತು, ಅದಾಯ್ತು, ಇದಾಯ್ತು. ನಮಗೇನಾಗ್ಬೇಕು, ನಮಗೂ ಹೊಟ್ಟೆ ಪಾಡಬೇಕು, ಖರ್ಚಿಗೆ ಹಣ ಬೇಕು. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಏನೋ ಒಂದು ಸಣ್ಣ ಪ್ರಯೋಗ ಮಾಡ್ತೀವಿ, ಸಣ್ಣ ಪ್ರಯೋಗ ಮಾಡಿದಾಗ ಏನಾಗ್ತದೆ, ಅವನಿಗೆ ಸ್ವಲ್ಪ ಏಟ್ ಬೀಳಕ್ ಸ್ಟಾರ್ಟ್ ಆಯ್ತು, ಅವನು ಬೀಳ್ತಾನೆ, ಅಲ್ಲಿ ಬಿದ್ದ ಅವನು, ಅಲ್ಲೇ ಅವನು ಬಿದ್ದ. ಇಂಥವೇ ಈ ಮಾಟ ಮಂತ್ರದ ಪ್ರಯೋಗ. ಇದು ನೀವು ಯಾವ ತರ ತಗೋಬೇಕಂದ್ರೆ ಈ ರೀತಿಯಿಂದ ಒಂದು ಸಣ್ಣ ಶಾಪಿಂದ ಹಿಡ್ಕೊಂಡು ಒಂದು ಮಾಲ್ ತನಕ ತಗೋಬಹುದು. ಇದನ್ನ ಅಂದ್ರೆ ಯಾವ ಪ್ರಮಾಣದಲ್ಲಿ ಎಲ್ಲಿ ಬೇಕಾದ್ರೂ ತಗೋಬಹುದು. ಈಗ ನಮ್ಮ ಒಬ್ಬ ಇಲ್ಲಿ ರಾಜಕೀಯದವರು ಸ್ವಲ್ಪ ಶೈನಾರ್ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಅವನ್ಗೆಲ್ಲಲ್ಲ. ಅಲ್ಲಿ ಒಬ್ಬ ಸಣ್ಣ ಕೌನ್ಸಿಲರ್ ತಗೊಳ್ರಿ, ಒಬ್ಬ ಸಣ್ಣ ಒಂದು ಪಂಚಾಯತಿ ಮೆಂಬರ್ ತಗೊಳ್ರಿ, ಈ 5 years ಅಲ್ಲಿ ಗೆದ್ದಿದ್ದು ನೆಕ್ಸ್ಟ್ 5 years ನಮ್ಮ ಅಪ್ರಾಣಿ ಗೆಲ್ಲಲ್ಲ ಅವನು. ಯಾಕೆ ಗೆಲ್ಲಲ್ಲ ಅಂದ್ರೆ ಅವನಿಗೆ ಅಷ್ಟೊಂದು ಜನ ಶತ್ರುಗಳು ಸ್ಟಾರ್ಟ್ ಆಗ್ಬಿಟ್ರು ಅಲ್ಲಿ ಅಂತ ಇರ್ತಾರೆ. ಶತ್ರುಗಳು ಉಪಟಾಳ ಸ್ಟಾರ್ಟ್ ಆಗೋಯ್ತು. ಬರೀ 10 ಜನ ನಮ್ಮ ಡ್ರೆಸ್ ಮೇಲೆ ಅವರ ಕಣ್ಣು 10 ಜನದ ಕಣ್ಣು ಬಿದ್ದಾಗ ಒಂದು 2 ಕ್ರೂರವಾದಂತ ಕಣ್ಣಿರುತ್ತೆ. ಇದು ಭಗವಂತನ ಸೃಷ್ಟಿ. ಅದಕ್ಕೆ ಸುಮಾರು ಜನ ಕೆಟ್ಟ ದೃಷ್ಟಿ ನಮ್ಗೆ ಪ್ರಯೋಗನೇ ಮಾಡ್ಬೇಕಾಗಿಲ್ಲ. ಆಮೇಲೆ ಇವನು ಓದ ಅಂತ ಇದೆಲ್ಲನೂ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿದ್ದಂತ. ಬೆಳಿಗ್ಗೆ ನಾವು ಹೊರಡ್ತೀವಿ, ಭಗವಂತನಿಗೆ ನಮಸ್ಕಾರ ಮಾಡ್ಕೊಂಡು ಹೊರಡ್ತೀವಿ. ಸಂಜೆ ಬಂದಾಗ ಇಲ್ಲ ಮಧ್ಯಾಹ್ನ ಬಂದ್ವಿ, ಬೆಳಗ್ಗೆ ಬಂದ್ವಿ, ಇಲ್ಲ ಬಂದ್ವಿ, ನಾವು ಪ್ರಯಾಣ ಮುಗಿಸ್ಕೊಂಡು ಬಂದ್ವಿ ವಾಪಸ್. ಬಂದ ತಕ್ಷಣ ಇದಕ್ಕೆ ಒಂದು ಇಡೀ ಉಪ್ಪು, ಕಲ್ಲುಪ್ಪು ತಗೊಂಡು ನಮಗೂ ನಮ್ಮ ಗಾಡಿಗೂ ಇಲ್ಲಿ ತಗೊಂಡು ಒಂದು ಮೋರಿಯಲ್ಲಿ ಹಾಕ್ಬಿಡ್ಬೇಕು. ದೃಷ್ಟಿ ಹೋಗ್ಬಿಡಿ, ಹೊರಟಾಯ್ತು ಆವತ್ತಿಂದು. ಇದು ತುಂಬಾ ಎಲ್ಲರೂ ಇದನ್ನು ತಿಳ್ಕೋಬೇಕು, ಎಲ್ಲರೂ ಇದನ್ನು ಕೇಳಿಸ್ಕೋಬೇಕು. ತುಂಬಾ ಮುಖ್ಯವಾದಂತ ವಿಚಾರ ಇದು, ಮುಖ್ಯವಾದಂತ ವಿಚಾರ. ಬಂದ ತಕ್ಷಣ, ಮನೆಗೆ ಬಂದ ತಕ್ಷಣ ವೆಹಿಕಲ್ ಆಗಬಹುದು, ನಾವಾಗಬಹುದು, ಮನೆಯಲ್ಲಿ ನಾವು ಒಳಗಡೆ ಹೋಗ್ಬಾರ್ದು, ಈಚೆ ನಿಂತ್ಕೊಂಡು ನಮ್ಮ ಮನೆಯವರ ಹತ್ರ ಒಂದು ಸ್ವಲ್ಪ ಉಪ್ಪು ಇಸ್ಕೋಬೇಕು. ಒಂದು ಇಡಿ ಅಂತೇನಿಲ್ಲ, ಒಂದು 10 ಗ್ರಾಮ್ 5 ಗ್ರಾಮ್ ಸ್ವಲ್ಪ ಉಪ್ಪು ತಗೊಂಡು ಸುಮ್ಮನೆ ನಮ್ಮ ಗಾಡಿಗೆ ಸ್ವಲ್ಪ ಇಳಿ ತೆಗೆದು ನಮಗೂ ಸ್ವಲ್ಪ ಇಳಿ ತಗೊಂಡು ನೀಟಾಗಿ ಆ ಒಂದು ಮೋರಿಯಲ್ಲಿ ಆ ನೀರಿಗೆ ಹಾಕ್ಬಿಟ್ಟು ಆಮೇಲೆ ಹೊರಡ್ಬೇಕು. ಆವತ್ತಿನ ದೋಷ ಕ್ಲಿಯರ್, ನಮ್ಮ ಗಾಡಿಗೂ ಹೋಯ್ತು. ಯಾಕೆಂದ್ರೆ ಆರಾಮಾಗಿ ಗಾಡಿ ಓಡಿಸ್ಕೊಂಡ್ ಬರ್ತಾ ಇರ್ತೀವಿ, ಏನೂ ತೊಂದರೆ ಇರಲ್ಲ, ನಮ್ದೇನು ತಪ್ಪಿರಲ್ಲ. ಸುಮ್ಮನೆ ಟಚ್ ಆಯ್ತು ಅಂದ್ರೆ 10,000 ಲಾಸ್ ಅಲ್ವಾ? ಅದಕ್ಕಿಂತ ಬೇರೆ ಇಟ್ಬೇಕಾ? ಜೀವ ಬೇರೆ ಬಿಟ್ಬಿಡಿ. ಇವಾಗ ಜೀವ ಬೇರೆ, ಜೀವ ಹೋಗಲ್ಲ ಸಾಮಾನ್ಯವಾಗಿ, ಅಷ್ಟೊಂದು ಸುಲಭ ಅಲ್ಲ ಅದು. ವಿಷಯ ಏನಪ್ಪಾ ಅಂದ್ರೆ ಒಂದು ಸಣ್ಣ ಏಟ್ ಬಿದ್ದು 10,000 ಬೇಕಲ್ವಾ? 10,000ಗಿಂತ ಬೇರೆ ಬೇಕು. ಇವಾಗ ಬಿಸ್ನೆಸ್ಗೆ ಹೋಗಿದ್ದೀವಿ, ಅಲ್ಲಿ ಕೆಲಸ ಆಗಿಲ್ಲ, ಇಲ್ಲಿ ಲಾಸ್. ಇದು ನೋಡ್ರಿ, ಆ ಉಪ್ಪಿಗೆ ಆ ರೀತಿಯಾದಂತ ಒಂದು ವಿಚಾರ ಇದೆ. ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಮಾತೆ ಕೇಳಿದ್ರು, ಯಾರನ್ನ? ಅವನ ಶಿಷ್ಯ ಸಿದ್ದಯ್ಯನನ್ನ. ಏನಂತ ಕೇಳಿದ್ರು? ಸಿದ್ಧ, ಈ ವಿಚಾರವನ್ನ ನಾನು ತೆಲುಗಲ್ಲಿ ಹೇಳ್ತೀನಿ. ಸಿದ್ಧ, ರಾಯಿ ರಾಯಿಲ್ಲಕ್ಕಂತ ಯಾರಾಯಿ ಎಕ್ಕವರ ಅಂತ ಕೇಳಿದಾಗ ಸ್ವಾಮಿ ರಾಯಿ ಇಲ್ಲಕ್ಕಂತ ಉಪ್ರಾಯಿ ಎಕ್ಕವ ಅಂತ ಹೇಳ್ದ ಅವನು. ಮಹನೀಯ ಅವನು. ಯಾಕಂದ್ರೆ ಸಿದ್ದಯ್ಯನ ಬ್ರಹ್ಮಯ್ಯ ತಮಾಷೆ ಅಲ್ಲ, ಅವ್ರ ಆಧ್ಯಾತ್ಮಿಕದ ವಿಚಾರ ಈ ಟಾಪಿಕ್ ಅಲ್ಲಿ ಬೇಡ ಅವರು. ಆದ್ರೂ ಅವ್ರು ಹೇಳ್ತಕ್ಕಂಥ ಒಂದು ತುಣುಕು ಎಲ್ಲೋ ಯಾವ್ದೋ ಏನಪ್ಪಾ, ಇಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಕಲ್ಲುಗಳಿಗೂ ಶ್ರೇಷ್ಠವಾದಂತ ಕಲ್ಲು ಯಾವ್ದೋ ಅಂತ ಕೇಳಿದ್ರು ಬ್ರಹ್ಮಂ ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಯಾರಿಗೆ? ಸಿದ್ದಯ್ಯನನ್ನ. ಸಿದ್ಧ ಹೇಳ್ದ, ಈ ಪ್ರಪಂಚದಲ್ಲಿ ಶ್ರೇಷ್ಠವಾದಂತ ಕಲ್ಲು ಅಂದ್ರೆ ಉಪ್ಪು ಕಲ್ಲು ಒಂದೇ ಸ್ವಾಮಿ ಅಂತ. ಹೆಂಗೆ ಅದು ಅಂತ ಕೇಳಿದ್ರು. ನೋಡಿ ಸ್ವಾಮಿ, ಎಂತ ಅಡಿಗೆ ಆದ್ರೂ ಮಾಡಿಸ್ರಿ ನೀವು, ಉಪ್ಪು ಇಲ್ಲ ಅಂದ್ರೆ ರುಚಿ ಇಲ್ಲ, ರುಚಿ ಇಲ್ಲ ಅಂದ್ರೆ ಈ ದೇಹಕ್ಕೆ ಊಟ ಇಲ್ಲ, ಊಟ ಇಲ್ಲ ಅಂದ್ರೆ ಆರೋಗ್ಯ ಇಲ್ಲ, ಆರೋಗ್ಯ ಇಲ್ಲ ಅಂದ್ರೆ ಪ್ರಾಣನೇ ಇಲ್ಲ, ಹೋಯ್ತು ಅಂತ. ಒಂದು ಚೈನ್ ಲಿಂಕ್ ತರ ಇದೆ. ಆ ರೀತಿಯಾಗಿ ಆ ಉಪ್ಪಿಗೆ ಆ ಚೈತನ್ಯ ಇದೆ. ಯಾಕೆಂದ್ರೆ ಗಂಗೆಯಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು ಅದು. ಹೌದು ಹೌದು. ಸ್ವಲ್ಪ ಈಗ ಪಂಚಭೂತಗಳಲ್ಲಿ ಗಂಗೆ ಒಂದು ಭೂತ. ಬೆಂಕಿ, ನೀರು, ಗಾಳಿ, ಕರೆಕ್ಟ್, ಭೂಮಿ, ಆಕಾಶ,
ಈ ರೀತಿಯಾಗಿ ಗಂಗೆ ಒಂದು ಭೂತ, ಇದು ಪಂಚಭೂತಗಳಲ್ಲಿ ಮಾನವನಲ್ಲಿ ಈ ಜಗತ್ತಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಗಳಲ್ಲಿ ಪಂಚಭೂತಗಳೇ ದೇವರು. ಹೌದು, ಈಗ ಪಂಚಭೂತಗಳೇ ದೇವರು, ಬೇರೆ ದೇವರು ಅದು ಬೇರೆ ವಿಷಯ. ಬಟ್ ಪಂಚಭೂತಗಳೇ, ಗಾಳಿ ಇಲ್ದಿದ್ರು ನಾವಿರಲ್ಲ, ನೀರು ಇಲ್ದಿದ್ರು ಇರಲ್ಲ, ಬೆಂಕಿ ಇಲ್ದಿದ್ರು ಇರಲ್ಲ, ಈ ಭೂಮಿ ಇಲ್ಲ ಅಂದ್ರೆ ನಮ್ಗೆ ಜಾಗನೇ ಇಲ್ಲ, ಆಕಾಶ ಇಲ್ಲ ಅಂದ್ರೆ ನಮಗೆ ಚಾವಣಿನೇ ಇಲ್ಲ. ಕರೆಕ್ಟ್. ಆ ರೀತಿಯಾಗಿ ಗಂಗೆಯಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಚೈತನ್ಯ, ಅದು ಶಕ್ತಿ, ಅದು ಏನು ಉಪ್ಪು. ಅದಕ್ಕೆ ಈ ಮಾನವನ ಕ್ರೂರವಾದಂಥ ದೃಷ್ಟಿಯನ್ನ ಹಿಂದಕ್ಕೆ ತಳ್ಳಂತ ಚೈತನ್ಯ ಇದೆ. ಪ್ರತಿ ಒಬ್ಬ ವ್ಯಕ್ತಿಗಳು ತಿಳ್ಕೋಬೇಕಾದಂಥ ಒಂದು ಮುಖ್ಯವಾದಂಥ ವಿಚಾರ ಇದು. ಆಚೆ ಬಂದ ತಕ್ಷಣ ಸೊ ಇಳಿ ತಗೊಂಡು ನೀರಿಗೆ ಹಾಕ್ಬೇಕು. ಇದು ಒಳ್ಳೆ ಒಂದು ಆಲ್ಮೋಸ್ಟ್ ನಮ್ಗೂ ನೆನಪಿದ್ದಂಗೆ ಸಣ್ಣ ಮಕ್ಳಿಗೆ ಏನಾದ್ರು ದೃಷ್ಟಿ ಆಯ್ತಂದ್ರೆ ಉಪ್ಪು ತೆಗೆದು ಇಳಿತಾ ತಕ್ಷಣ ಅದು ದೃಷ್ಟಿಯನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಇದೆ. ಉಪ್ಪಿಗೆ ಏನಕ್ಕಪ್ಪ ಐತೆ ಅಂದ್ರೆ ನನಗೆ ಹೇಳಿದ್ದೀನಿ, ಉಪ್ಪು ಎಲ್ಲಿಂದ ಉತ್ಪತ್ತಿ ಆಗೋದು? ನೀರಿನಿಂದ, ತಾಯಿ ಗರ್ಭದಿಂದ, ಗಂಗೆಯಿಂದ ಉತ್ಪತ್ತಿ ಆಗೋದು. ಕರೆಕ್ಟ್. ಗಂಗಾ ಸ್ಪರ್ಶಂ ಸರ್ವಪಾಪ ವಿನಾಶನಂ ಅಂತ ಹೇಳಿದ್ದಾರೆ. ಗಂಗಾವನ್ನ, ತಾಯಿಯನ್ನ, ನೀರನ್ನು ಸ್ಪರ್ಶ ಮಾಡೋದ್ರಿಂದ, ಈಗ ಯಾರಿಗಾದ್ರೂ ಈಗ ಒಂದು ದಪನ್ ಮಾಡ್ಬಿಟ್ಟು ಮಣ್ಣು ಮಾಡ್ಬಿಟ್ಟು ಬರ್ತಾ ಇದ್ವಿ, ನೀರಲ್ಲಿದೆಪ್ಪ ಅಂತೀವಿ, ನೀರು ಮುಟ್ಕೊಂಡ್ರೆ ಮುಗ್ದೈತೆ ನಡೋ ಅಂತೀವಿ. ನೋಡ್ರಿ, ಅದು ಬಂದಿರೋದು ಅದೇ ರೀತಿ, ಇರೋದು ಅದೇ ರೀತಿ, ಆ ಚೈತನ್ಯನೂ ಅದೇ ರೀತಿ. ಅದಕ್ಕೆ ಅಷ್ಟೊಂದು ಶಕ್ತಿ ಚೈತನ್ಯಗಳಿದ್ದಾವೆ. ಸೂಪರ್ ಸರ್, ಒಂದು ಅಲ್ಟಿಮೇಟ್ ವಿಚಾರ ತಿಳಿಸ್ಕೊಟ್ಟಿದ್ದೀರಾ ಈ ಎಪಿಸೋಡಲ್ಲಿ ನಮ್ಮ ವೀಕ್ಷಕರಿಗೆ. ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬರ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿರಿ. ದೇವರಾಜ್ ಸರ್ ಹತ್ರ ಇನ್ನೂ ಬ್ರಹ್ಮಾಂಡ ವಿಚಾರಗಳು ತುಂಬಿಕೊಂಡಿದ್ದಾರೆ. ನಾನು ಒಂದೊಂದಾಗಿ ಎಪಿಸೋಡ್ಗಳು ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಮ್ಮ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತೀನಿ. ಸರ್, ಸಾಕಷ್ಟು ವಿಚಾರ ತಿಳಿಸಿದ್ದೀರಾ, ಮತ್ತೆ ನಾವು ಕಂಟಿನ್ಯೂ ಮಾಡೋಣ, ಎಪಿಸೋಡ್ಗಳು ಮಾಡೋಣ. ಸೊ ವೀಕ್ಷಕರೇ, ದಯವಿಟ್ಟು ಚಾನಲ್ನ ಕಂಟಿನ್ಯೂ ಆಗಿ ನೋಡ್ತಾ ಈ ವಿಚಾರಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ನಿಮಗೆ ಬೇಕಾದಂಥದ್ದನ್ನು ಬಳಸ್ಕೊಳ್ರಿ, ಇದನ್ನು ತಿಳ್ಕೊಳ್ರಿ. ನಮ್ಮನ್ನು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ, ನಮ್ಮನ್ನು ಮಾತಾಡಿ. ನಿಮಗೆ ಇದಕ್ಕೆಲ್ಲ ಪರಿಹಾರಗಳು ನನ್ನಲ್ಲಿ ಸೂಕ್ತವಾಗಿದೆ. ವಿಷಯ ತಿಳಿಸೋಣ, ನಮ್ಮಿಂದ ಆದಂಥ ಒಂದು ಒಳ್ಳೆಯದನ್ನು ನಿಮಗೆ ಮಾಡೋಣ. ಓಂ ನಮಃ ಶಿವಾಯ. ನಮಸ್ಕಾರ.